ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಅಥವಾ ನಾಯಕರು ನಮ್ಮ ಯೋಗ್ಯತೆಗೆ ತಕ್ಕಂತೆ ಇರ್ತಾರೆ ಅಂತ ಒಂದು ಮಾತಿದೆ. ಇನ್ ಎ ಡೆಮಾಕ್ರಸಿ ಪೀಪಲ್ ಗೆಟ್ ದ ಗವರ್ಮೆಂಟ್ ಆರ್ ದ ಲೀಡರ್ಸ್ ದೇ ಡಿಸರ್ವ್. ಅವರ ಯೋಗ್ಯತೆಗೆ ತಕ್ಕಂತೆ ಆಡಳಿತ ಮತ್ತು ರಾಜಕಾರಣಿಗಳು ಅಥವಾ ನಾಯಕರು ಇರ್ತಾರೆ ಅಂತ. ಈಗ ನಾವು ಇಲ್ಲಿ ಕೂತು ಚರ್ಚೆ ಮಾಡಿ ಯಾವುದೋ ಒಂದು ಸಮಸ್ಯೆಗೆ ನಮ್ಮದೇ ಆದಂಥ ಒಂದು ಪರಿಹಾರ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ ಪರಿಹಾರ ಕೆಟ್ಟ ಪರಿಹಾರನೂ ಇರ್ಬೋದು, ಒಳ್ಳೆ ಪರಿಹಾರನೂ ಇರ್ಬೋದಲ್ವಾ. ಆದರೆ ಒಂದಷ್ಟು ಜನ, ಜಾಸ್ತಿ ಜನ ಸೇರಿ ಮಾಡಿದಂಥ ತೀರ್ಮಾನಗಳಲ್ಲಿ ಬಹುತೇಕವಾಗಿ ಬೇರೆ ಬೇರೆ ಆಯಾಮಗಳಿಂದ, ದೃಷ್ಟಿಕೋನಗಳಿಂದ ಅದನ್ನು ಗಮನಿಸಿ ಒಂದು ಪರಿಹಾರವನ್ನು ಕಂಡುಕೊಂಡಿರ್ತಾರೆ. ಅದಕ್ಕಾಗಿಯೇ ಪ್ರಜಾಪ್ರಭುತ್ವದಲ್ಲಿ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರಗಳು ಜನಹಿತದಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪರಿಹಾರಗಳು ನಿಮ್ಮ ತಂಡದ ಸಾಮರ್ಥ್ಯದ ಮೇಲೆ, ನಿಮ್ಮ ತಂಡದಲ್ಲಿರುವಂತಹವರ ಬೌದ್ಧಿಕತೆ ಮೇಲೆ, ಅವರ ನಿಸ್ವಾರ್ಥದಿಂದ ಅವರ ಒಪಿನಿಯನ್ಸು, ಅವರ ಅಭಿಪ್ರಾಯಗಳು, ಒಪಿನಿಯನೇಟೆಡ್ ಆಗಿರುವಂಥ ಕೆಲವು ಗಟ್ಟಿ ಅಭಿಪ್ರಾಯಗಳು ಇರ್ತಾವಲ್ಲ, ಅದನ್ನು ಮೀರಿನೂ ಬೇರೆ ಅಭಿಪ್ರಾಯಗಳು ಬಂದಾಗ ತೆಗೆದುಕೊಳ್ಳೋದ್ರ ಮೇಲೆ ಇರುತ್ತೆ. ಆ ನಿಟ್ಟಿನಲ್ಲಿ 5 ವಿಚಾರಗಳ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಆಗುತ್ತೆ. ಸರಿ, ಮುಂದಕ್ಕೇನು ತಿಳ್ಕೊಂಡ್ವಿ, ಸಮಸ್ಯೆಗಳು ಏನಿದೆ ಅಂತ ಗೊತ್ತಾಯಿತು, ಪರಿಹಾರಗಳು ಒಂದಷ್ಟು ಅಂದಾಜು ಬಂತು. ಮುಂದಕ್ಕೇನು ಮಾಡೋದು? ಅನುಷ್ಠಾನ ಬರಬೇಕಲ್ವ? ಅದು ಅನುಷ್ಠಾನವಾಗಬೇಕಾದ್ರೆ ಏನಾಗಬೇಕು? ಅನುಷ್ಠಾನವಾಗಬೇಕು ಅಂದರೆ ಅನುಷ್ಠಾನ ತರುವಂತಹ ವ್ಯವಸ್ಥೆಗೆ ನಾವು ಹೋಗಬೇಕು. ಆ ಅನುಷ್ಠಾನವನ್ನು ಮಾಡಬೇಕು ಅಂದರೆ ಇವತ್ತಿನ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂಘಟನೆ ಆಗಬೇಕು, ನಮ್ಮ ವಿಚಾರಗಳನ್ನು ಪ್ರಚಾರ ಮಾಡಬೇಕು, ಜನರ ಮಧ್ಯೆ ಹೋಗಬೇಕು, ಚುನಾವಣೆಗಳಲ್ಲಿ ಸಾಧ್ಯ ನಿಲ್ಲಬೇಕು, ಅಥವಾ ಚುನಾವಣೆಗಳಲ್ಲಿ ನಮ್ಮ ಅಭಿಪ್ರಾಯಗಳಿಗೆ ಗೌರವ ಕೊಡುವಂಥವ್ರಾಗಲಿ ಅಥವಾ ಅದನ್ನು ಒಪ್ಕೊಳ್ಳುವಂಥವ್ರನ್ನಾಗಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಲ್ವಾ. ಹಾಗಾಗಿ ಸಮಾಜದಲ್ಲಿ ಒಂದು ಅಭಿಪ್ರಾಯ ರೂಪಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ವಿಚಾರ, ನಮ್ಮ ಪರಿಹಾರ, ನಾವು ಯಾವುದು ಸಮಸ್ಯೆ ಅಂದ್ಕೊಳ್ತೀವೋ ಮತ್ತು ಅದಕ್ಕೆ ಯಾವುದು ಪರಿಹಾರ ಇದೆಯೋ ಅಂತೀವೋ ಅದರಲ್ಲಿ ಜನರಲ್ಲಿ ಒಂದು ಅಭಿಪ್ರಾಯ ಮೂಡುವಂತಹ ರೀತಿಯಲ್ಲಿ ಪ್ರಚಾರ, ಸಂಘಟನೆ, ನಾಯಕತ್ವ ಎಲ್ಲ ಆಗಬೇಕು. ಈಗ ಪ್ರಚಾರ ಆಗಬೇಕು, ಸಂಘಟನೆ ಮಾಡಬೇಕು ಅಂದರೆ ನಮ್ಮಲ್ಲಿ ಕೆಲವೊಂದಷ್ಟು ಗುಣಗಳಿರಬೇಕು. ಆ ಗುಣಗಳು, ಕೆಲವೊಂದು ಟ್ರಿಕ್ಸ್ನ ಕಲಿಬೇಕು, ಕೆಲವೊಂದು ಸಂದರ್ಭದಲ್ಲಿ ನಾವು ಜನರನ್ನು ಸೇರಿಸುವಂತಹ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು. ನಾಯಕತ್ವ ಯಾಕಾಗಬೇಕಾಗಿದೆ? ನಮ್ಮ ಆದರ್ಶಗಳನ್ನು, ನಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳೋದಕ್ಕೆ, ಹೆಚ್ಚಿನ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಇವೆಲ್ಲದಕ್ಕೂ ನಾವೊಂದು ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ನಾಯಕತ್ವ ಅಂದರೆ ಹೀರೋ ಅಲ್ಲ, ನಾಯಕ ಅಲ್ಲ, ಅಂದರೆ ನಾವೇನು ಸಿನಿಮಾ ಹೀರೋ ಅಲ್ಲ. ಒಂದು ಸಮೂಹವನ್ನು ಪ್ರಭಾವಿಸುವಂತಹ, ಜೊತೆಗೆ ಕರೆದುಕೊಂಡು ಹೋಗುವಂತಹ, ಈಗಾಗಲೇ ಒಂದು ಅಭಿಪ್ರಾಯದಲ್ಲಿ ಒಟ್ಟಿಗೆ ಬಂದಿರುವಂಥವ್ರನ್ನ ಅವರೆಲ್ಲರೂ ಯಾವ ವಿಚಾರವನ್ನು ಶೇರ್ಡ್ ಗೋಲ್ ಅಂತ ಏನು ಹೇಳ್ತೀವಿ, ಡ್ರೀಮ್ ಅಂತ, ಅದನ್ನು ಸಾಕಾರ ಮಾಡೋದಕ್ಕೆ ಜೊತೆ ಕರ್ಕೊಂಡು ಹೋಗುವಂಥದ್ದು. ಈ ನಾಯಕತ್ವ ಅನ್ನೋದು ಒಬ್ಬರೇ ಆಗಿರಬಹುದು, ಇಂಡಿವಿಜುವಲ್ ನಾಯಕ, ಅವನ ಜೊತೆಗೆ ಎಲ್ಲರೂ ಇದ್ದಾರೆ ಇರಬಹುದು. ಇಲ್ಲಾಂದರೆ ಏನಿರಬಹುದು? ಸಾಮೂಹಿಕ ನಾಯಕತ್ವನೂ ಇರಬಹುದು. ಅದರಲ್ಲೊಂದು 10-20 ಜನ ಆ ಸಂಘಟನೆಯಲ್ಲಿದ್ದು ಅವರೆಲ್ಲ ಸೇರಿ ಒಂದಷ್ಟು ತೀರ್ಮಾನಗಳು ತಗೊಂಡು ಸಾಮೂಹಿಕ ನಾಯಕತ್ವದಲ್ಲಿ ಲಕ್ಷಾಂತರ ಜನರನ್ನ ಜೊತೆ ಕರ್ಕೊಂಡು ಹೋಗಿ ತಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಆಗಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಇಂಡಿವಿಜುವಲ್ ಒಬ್ಬರೇ ಅವ್ರು ಹೇಳಿದಾಗೇನೆ ನಡೀತಾ ಇರುತ್ತೆ. ಅಲ್ಲಿ ಅವರು ಎದ್ದೇಳಿ ಅಂದರೆ ಎದ್ದೇಳ್ತಾರೆ, ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ತಾರೆ, ಅದು ಇರಬಹುದು. ಅದರಿಂದನೂ ಒಳ್ಳೇದಾಗ್ಬೋದು. ಆದರೆ ಎಲ್ಲ ಟೈಮಲ್ಲೂ ಅದರಿಂದ ಒಳ್ಳೇದಾಗಬೇಕು ಅಂತಿಲ್ಲ. ಮತ್ತು ಅವರು ಸುಮ್ಮನೆ ಆಗ್ಬಿಟ್ರೆ ಅಥವಾ ಯಾವುದೋ ಕಾರಣಕ್ಕಾಗಿ ಇವತ್ತು ಹೇಳ್ತಿರಲ್ಲ, ಒಂದು 3 ಜನ ಇದ್ದಕ್ಕಿದ್ದಂಗೆ ಸತ್ತೋದ್ರು, ಒಬ್ರು ಆಕ್ಸಿಡೆಂಟಲ್ಲಿ ತಿರೋದ್ರು, 2 ಲಾಯರ್ಗಳು ಹೋಗ್ಬಿಟ್ರು, ಅಲ್ಲಿಗೆ ನಿಲ್ಬಾರ್ದಲ್ವಾ. ಹಾಗಾಗಿ ಒಂದು ಸಂಘಟನೆ ಅಂದಾಗ ಅಲ್ಲಿ 2ನೇ ಹಂತದ 3ನೇ ಹಂತದ ನಾಯಕತ್ವಗಳು ರೆಡಿ ಆಗ್ತಾ ಇರಬೇಕು. ಅದಕ್ಕೆ ಬೇಕಾದಂಥ ಸಾಮರ್ಥ್ಯಗಳನ್ನು ಅಲ್ಲಿ ವೃದ್ಧಿ ಮಾಡ್ತಾ ಇರಬೇಕು. ಹಾಗಾಗಿ ಇವತ್ತು ಅಂತಹ ಒಂದು ಏನಿದು ನಾಯಕತ್ವ ತರಬೇತಿ ಕಾರ್ಯಾಗಾರ, ನಾಯಕತ್ವವನ್ನು ನಾವು ವಹಿಸಬೇಕು ಅನ್ನೋ ಹಾಗಿದ್ರೆ ಮೊದಲಿಗೆ ನಮಗೆ ಯಾವ ವಿಚಾರವಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ನಿಮಗೆ ಮುಂದಿನ 2 ದಿನಗಳಲ್ಲಿ ಈ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ಬರುತ್ತೆ. ಮತ್ತು ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂದರೆ ನಾವು ಎಂಥವ್ರ ಜೊತೆ ಕೆಲಸ ಮಾಡಬೇಕು, ಅವ್ರನ್ನೆಲ್ಲ ಒಗ್ಗೂಡಿಸೋದು ಹೇಗೆ, ಅವ್ರಿಗೆ ನಾಯಕತ್ವ ಕೊಡೋದು ಹೇಗೆ, ಒಗ್ಗೂಡ್ದಂಥವ್ರಿಗೆ ನಾಯಕತ್ವ ಕೊಡೋದು ಹೇಗೆ. ಸೊ ಈ ವಿಚಾರಗಳನ್ನ ಇಟ್ಕೊಂಡು ಈ 2 ದಿವಸದ ನಾಯಕತ್ವ ತರಬೇತಿ ಶಿಬಿರ ಇರುತ್ತೆ. ಈ ಬೇರೆ ಬೇರೆ ಸಂಘಟನೆ, ಪಕ್ಷಗಳಿಂದ ಅಥವಾ ಇಂಡಿವಿಜುವಲ್ ಆಗಿ ಬಂದಿದ್ದೀವಿ. ಸೊ ನಾವೆಲ್ಲರೂ ಇಲ್ಲಿ ಬೆರೀಬೇಕು. ಮುಂದಿನ 2 ದಿನಗಳಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ನಿಮ್ಮ ತಂಡದ ಡೈನಾಮಿಕ್ಸ್ ಅರ್ಥ ಆಗಬೇಕು. ಒಂದು ತಂಡದಲ್ಲಿ ಆ ತಂಡದ ಶಕ್ತಿ ಏನು, ಅದರ ಸಾಮರ್ಥ್ಯ ಏನು, ಅದರ ದೌರ್ಬಲ್ಯಗಳೇನು ಅನ್ನುವಂಥದ್ದನ್ನು ಗೊತ್ತಾಗಬೇಕು. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುವಂಥ, ಆದರೆ ವಿಚಾರದಿಂದ ಕೂಡಿರುವಂಥ ಕೆಲವೊಂದು ಆಟಗಳಿರುತ್ತೆ. ಇಲ್ಲಿ 1947 ಆಗಸ್ಟ್ 15ನೇ ತಾರೀಕು
ನಿಮ್ಮ ಪೂರ್ವಿಕರಿಗೆ ಸ್ವಾತಂತ್ರ್ಯ ಬಂದಂಥವ್ರು ಯಾರಿದ್ದೀರಾ? ಅವ್ರ ಕೈ ಎತ್ತಿ. 1947 ಆಗಸ್ಟ್ 15ಕ್ಕೇ ಸ್ವಾತಂತ್ರ್ಯ ಬಂದಂಥವ್ರು ಉತ್ತರ ಕನ್ನಡದವ್ರು ಇದ್ದೀರಣ್ಣ? 1947 ಆಗಸ್ಟ್ 15ಕ್ಕೆ ತಾನೇ ನಿಮ್ಗೆ ಸ್ವಾತಂತ್ರ್ಯ ಬಂದಿದ್ದು. ಅವ್ರು ಮಾತ್ರ ಕೈ ಎತ್ತಬೇಕು, ನೀನು ಬಂದಿಲ್ಲ. ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಲ್ವಾ, ಕರ್ನಾಟಕದಲ್ಲಿ ಯಾವ ಪ್ರದೇಶಗಳಿಗೆ 1947 ಆಗಸ್ಟ್ 15ರಂದೇ ಸ್ವಾತಂತ್ರ್ಯ ಬಂತು? ಬ್ರಿಟಿಷರ ನೇರ ಅಧೀನದಲ್ಲಿದ್ದಂತಹ ಪ್ರಾಂತ್ಯಗಳಿಗೆ ಮಾತ್ರ. ಯಾವುದಾವತ್ತು ಬ್ರಿಟಿಷರ ನೇರ ಅಧೀನದಲ್ಲಿದ್ದಿದ್ದು? ಮುಂಬೈ ಕರ್ನಾಟಕ ಅಂತ ಇವತ್ತೇನು ಹೇಳ್ತಾ ಇದ್ದೀವಿ ಅವು ಬಾಂಬೆ ಪ್ರೆಸಿಡೆನ್ಸಿಲಿತ್ತು. ಅವಿಭಜಿತ ಬಿಜಾಪುರ, ಬೆಳಗಾವಿ, ಅವಿಭಜಿತ ಧಾರವಾಡ ಮತ್ತು ಉತ್ತರ ಕನ್ನಡ ಇವು ಮುಂಬೈ ಪ್ರಾಂತ್ಯದಲ್ಲಿತ್ತು. ಇದೇನು ಹೇಳ್ತಿದ್ದೀವಿ ದಕ್ಷಿಣ ಕನ್ನಡ, ಇವತ್ತಿನ ಅವಿಭಜಿತ ದಕ್ಷಿಣ ಕನ್ನಡ ಏನಿದೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಅದು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಜೊತೆಗೆ ಬಳ್ಳಾರಿನೂ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಇಷ್ಟು ಜಿಲ್ಲೆಗಳಿಗೆ ಬಿಟ್ಟರೆ ಮಿಕ್ಕ ಯಾರಿಗೂ 1947 ಆಗಸ್ಟ್ 15ರಂದು ನಮ್ಮ ಪೂರ್ವಿಕರಿಗೆ ಆ ಭಾಗದಲ್ಲಿರೋರು ಬಿಟ್ಟರೆ ನಮಗೆ ಸ್ವಾತಂತ್ರ್ಯ ಬರಲಿಲ್ಲ. ಸೆಪ್ಟೆಂಬರ್ 9ನೇ ತಾರೀಕು ಅನಿಸುತ್ತೆ ಮೈಸೂರು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. 1947 ಸೆಪ್ಟೆಂಬರ್ 9. ಆವತ್ತು ಮೈಸೂರು ಮಹಾರಾಜರು ಇನ್ನೂ ತೀರ್ಮಾನ ಮಾಡಿರಲಿಲ್ಲ ನಾನು ಸಮಗ್ರ ಭಾರತಕ್ಕೆ ಸೇರ್ಕೊಳ್ತೀನಿ ಅಂತ. ಅವರು ಸ್ವಲ್ಪ ಆ ಕಡೆ ನಾವು ಸಪ್ರೇಟ್ ಆಗಿರ್ಬೋದಾ, ನಾವು ಸ್ವತಂತ್ರ ರಾಜ್ಯವಾಗಿರ್ಬೋದಾ, ನಮ್ಮ ರಾಜ ಪರಂಪರೆ ಮುಂದುವರಿಬೋದಾ ಅಂತ ಅಂದ್ಕೊಂಡಿದ್ರು. ಆದರೆ ಆವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಕೆಂಗಲ್ ಹನುಮಂತಯ್ಯನವರು, ಕೆ ಚೆಂಗಲರಾಯ ರೆಡ್ಡಿ, ಈ ಥರದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು, ಸಿದ್ದವೀರಯ್ಯ ಅಂತ ಹೀಗೆ ಅಲ್ಲೊಂದಷ್ಟು ಹೆಸರುಗಳಿದೆ, ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅವರು ಮೈಸೂರು ಚಲೋ, ಮೈಸೂರಿಗೆ ಮುತ್ತಿಗೆ ಹಾಕೋಣ ಅನ್ನುವಂಥ ಹೇಳಿಕೆ ಕೊಟ್ಟರು. ಆವಾಗ ಮೈಸೂರು ಮಹಾರಾಜರು ಇಲ್ಲಿ ಹಿಂಸಾಚಾರ ಆಗುತ್ತೆ, ಇದು ಈಗ ಆಗೋದಿಲ್ಲ, ನಾನು ಸಂಪೂರ್ಣವಾಗಿ ರಾಜಪ್ರಭುತ್ವವನ್ನು ತ್ಯಜಿಸಿ ಸ್ವತಂತ್ರ ಭಾರತದ ಒಕ್ಕೂಟದ ಭಾಗವಾಗ್ತೀನಿ ಅಂತೇಳಿ ಅವತ್ತು ಘೋಷಣೆ ಮಾಡಿದ್ರು. ಅವು ಯಾವ ಜಿಲ್ಲೆಗಳು ಅವರು? ಒಂದು ಕಡೆ ಇವತ್ತು ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ, ಕೋಲಾರ. ಬೆಂಗಳೂರಲ್ಲಿ ಇವತ್ತು 3 ಜಿಲ್ಲೆಗಳಾಗಿದೆ. ಅದು ಬೆಂಗಳೂರು ಜಿಲ್ಲೆ ಅಂತಿದ್ದಾಗ ಇವತ್ತಿನ ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆ. ಪಕ್ಕದಲ್ಲಿ ಮೇಲ್ಗಡೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಕೆಳಗಡೆಗೆ ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ. ಮಧ್ಯದಲ್ಲಿ ಯಾವ್ದಾದ್ರು ಬಿಟ್ನಾ? ಕೊಡಗು ಸಪ್ರೇಟ್ ಆಗಿತ್ತು. ಅದು ಬಹುಶಃ 47ರಲ್ಲಿ ಅದು ಕೊಡಗು ಸಪ್ರೇಟ್ ರಾಜ್ಯನೇ ಆಗಿತ್ತು. ಅದು ಕೊಡಗು ನಾವು ನಮ್ಮ ಇದಕ್ಕೆ ಬಂದಿರಲಿಲ್ಲ ರಾಜ್ಯಕ್ಕೆ. 52, 53ರಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಕೊಡಗು ನಮ್ಮ ಕರ್ನಾಟಕದ ಭಾಗವಾಗಿದ್ದು. ಅಲ್ಲಿ ತನಕ ಕೊಡಗಿಗೆ ಒಬ್ಬ ಮುಖ್ಯಮಂತ್ರಿ ಇದ್ದರು ಸ್ವಾತಂತ್ರ್ಯ ಬಂದ ಮೇಲೆ. ಆದರೆ ಹೈದರಾಬಾದ್ ಕಡೆಯವರು, ಬೀದರ್ ಅವರು, ನಿಮ್ಗೆ ಯಾವತ್ತು ಸರ್ ಸ್ವಾತಂತ್ರ್ಯ ಬಂದಿದ್ದು? 48 ಡೇಟು ಸೆಪ್ಟೆಂಬರ್ 17. ಅದಕ್ಕೆ ನಿಮ್ಮ ದಿನಾಚರಣೆ ಏನು ದಿನಾಚರಣೆ ಮಾಡ್ತೀರಾ? ಹೈದರಾಬಾದ್ ವಿಮೋಚನಾ ದಿನಾಚರಣೆ ಅಂತ. ಇವತ್ತು ಹೈದರಾಬಾದ್ ಅಂತ ಬೇಡ ಅಂತೇಳಿ ನಾವು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ಹೈದರಾಬಾದ್ ಕರ್ನಾಟಕ ಅಂತೇನಿತ್ತು. ಯಾವುದು ಮೇಲೆ ಬೀದರು, ಅವಿಭಜಿತ ಗುಲ್ಬರ್ಗ ಅಂದರೆ ಗುಲ್ಬರ್ಗ ಮತ್ತು ಯಾದಗಿರು, ಅವಿಭಜಿತ ರಾಯಚೂರು ಅಂದರೆ ರಾಯಚೂರು ಮತ್ತು ಕೊಪ್ಪಳ. ಇಷ್ಟು 5 ಜಿಲ್ಲೆಗಳಿಗೆ 1948 ಸೆಪ್ಟೆಂಬರ್ 17ಕ್ಕೆ ಸ್ವಾತಂತ್ರ್ಯ ಬಂದಿದ್ದು. ಅಲ್ಲಿ ತನಕ ಸುಮಾರು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ 13 ತಿಂಗಳಾದ್ರೂ ನಿಮಗೆ ಸ್ವಾತಂತ್ರ್ಯ, ನಿಮ್ಮ ಪೂರ್ವಿಕರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಅಲ್ಲಿ ನಿಜಾಮ ಭಾಳ ದೊಡ್ಡ ಮಟ್ಟದಲ್ಲಿ ಅವನದೇ ಒಂದು ಸೈನ್ಯ ಇತ್ತು, ರಜಾಕಾರ್ ಅಂತ. ಅವ್ನು ನೇರ ಅಧೀನದಲ್ಲಿರಲಿಲ್ಲ, ಅವರು ಸಪ್ರೇಟಾಗಿ ಮತಾಂಧರು ಭಾಳಷ್ಟು ಕಡೆಗಳಲ್ಲಿ ಹೋಗಿ ಅತ್ಯಾಚಾರ ಮಾಡಿದ್ರು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಕೊಂದು ಹಾಕಿದ್ರು. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಒಂದು ವಾಟ್ಸಪ್ ಮೆಸೇಜಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ, ಇವತ್ತೇನು AICC ಪ್ರೆಸಿಡೆಂಟ್ ಇದ್ದಾರೆ, ಅವರ ಪೂರ್ವಿಕರು ಆ ಬೆಂಕಿ ಇಟ್ಟಾಗ ಅದರಲ್ಲಿ ಸತ್ತು ಹೋದ್ರು ಅಂತ ಹೇಳ್ತಾರೆ. ಸತ್ಯನೇನಾ? ಯಾಕಂದರೆ ಇವಾಗ ವಾಟ್ಸಪ್ಪಲ್ಲಿ ಬರೋದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ, ಹಾಗಾಗಷ್ಟೇ. ಸೊ ಆ ತರಹದ ಅತ್ಯಾಚಾರ ಮತ್ತು ಬಲಾತ್ಕಾರಗಳನ್ನು ಕೊಲ್ಲುವಷ್ಟು ತೀವ್ರವಾಗಿ ಆ ಭಾಗದಲ್ಲಿ ನಡೀತಾ ಇತ್ತು. ಆ ಹೈದರಾಬಾದ್ ವಿಮೋಚನಾ ಚಳುವಳಿ ಅಂತೇನಿದೆ, ಅದರಲ್ಲಿ ಕರ್ನಾಟಕದ ಒಬ್ಬ ದೊಡ್ಡ ವ್ಯಕ್ತಿ, ಕಾಂಗ್ರೆಸ್ಸು, ಹೈದರಾಬಾದ್ ಕಾಂಗ್ರೆಸ್ಸು, KPCC ಅಂತ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಏನು ಹೇಳ್ತಿದ್ದೀವಿ, ಆ ಥರಕ್ಕೆ ಹೈದರಾಬಾದ್ನ ಕಾಂಗ್ರೆಸ್ ಕಮಿಟಿಯ ಪ್ರೆಸಿಡೆಂಟ್ ಆಗಿದ್ದರು. ಭಾಳ ದೊಡ್ಡ ಅವರ ಹೆಸರಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಏನು ಅವ್ರ ಹೆಸರು? ರಮಾನಂದ ತೀರ್ಥರು ಅಂತ. ಯಾವೂರವ್ರು? ಅವ್ರ ಮೂಲ ಸಿಂದಗಿಯವರು, ಅದಕ್ಕೆ ಗೊತ್ತಿದೆ ನಿಮಗೆ. ಬೀದರ್, ಗುಲ್ಬರ್ಗ ಅವ್ರಿಗೆ ಗೊತ್ತಿಲ್ಲ. ಸಿಂದಗಿಯಲ್ಲಿ ಹುಟ್ಟು ಬೆಳೆದಂಥವ್ರು. ಆದರೆ ಅವರು ಗಣಗಾಪುರದಲ್ಲಿ ಅವರ ಅಕ್ಕನ ಏನಿರ್ತಾರೆ ಅಲ್ಲಿ ಓದೋದಕ್ಕೆ ಹೋಗ್ತಾರೆ. ಅದಾದಮೇಲೆ ಅದು ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿರುತ್ತೆ. ಹೈದರಾಬಾದಲ್ಲಿ ಹೋಗಿ ಭಾಳ ದೊಡ್ಡ ಲೀಡ್ರ್ ಆಗ್ತಾರೆ. ಹೈದರಾಬಾದ್ ಸಂಸ್ಥಾನದಲ್ಲಿ ಕರ್ನಾಟಕದ ಈ 5 ಜಿಲ್ಲೆಗಳು ಮಾತ್ರ ಅಲ್ಲ, ಅಜಂತ ಎಲ್ಲೋರ ತನಕದ ವಿದರ್ಭ ಅಂತ ಏನು, ಕೆಲವೊಂದು ವಿದರ್ಭನೋ ಅಥವಾ ಏನಂತಾರೆ ಅದನ್ನು, ಮರಾಠ ವಿದರ್ಭನೇ ಅನಿಸುತ್ತೆ, ಆ ಭಾಗ ಕೂಡ ಹೈದರಾಬಾದ್ಗೆ ಸೇರಿತ್ತು.
ಭಾಳ ದೊಡ್ಡ ಮಹಾರಾಷ್ಟ್ರದ ಭಾಳ ದೊಡ್ಡ ಭಾಗ, ಇವತ್ತಿನ ಭಾಳ ದೊಡ್ಡ ಪ್ರದೇಶ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿತ್ತು. ಇವತ್ತು ನೀವು ಹೋದರೆ ಅಜಂತಾದಲ್ಲೋ ಅಥವಾ ಅಜಂತಾದಲ್ಲೇ ಅನಿಸುತ್ತೆ, ಅಲ್ಲಿ ಹೈದರಾಬಾದ್ನ ನಿಜಾಮ ನೆಟ್ಟಿರುವಂಥ ಒಂದು ಆಲದ ಮರ ಇದೆ, ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಅವ್ರಿಗೆಲ್ಲ ಸ್ವಾತಂತ್ರ್ಯ ಬಂದಿದ್ದು ಯಾವತ್ತು? 48ರ ಸೆಪ್ಟೆಂಬರ್ 17ನೇ ತಾರೀಕು. ಅವನು ಇಲ್ಲ ನಾನು ಈ ಭಾರತ ದೇಶಕ್ಕೆ ಸೇರ್ತೀನಿ ಅಂತ ಹೇಳಬೇಕು ಅಂದರೆ ನಿಜಾಮ ಪ್ರಮುಖ ಕಾರಣ ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ರು. ಕೇಳ್ಕೊಂಡ್ರು ಅವ್ರು, ಬಂದ್ಬಿಡಯ್ಯ ಬಿಟ್ಬಿಡಯ್ಯ, ಬಂದು ಇದೆಲ್ಲ ದೇಶ ಒಟ್ಟಾಗ್ತಾ ಇದೆ, ನೀನ್ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ನು ಕೇರೆ ಮಾಡ್ತಾ ಇರಲಿಲ್ಲ. ಆವಾಗ ಸೈನ್ಯನೇ ನುಗ್ಗಿಸ್ತೀವಿ ಹೈದರಾಬಾದ್ಗೆ ಅಂದಾಗ ಭಾರತದ ಸೈನ್ಯ ಬಂದರೆ ಆಗೋದಿಲ್ಲ ಅಂತ ಆದರು. ಈ ಮಧ್ಯದಲ್ಲಿ ಬಳ್ಳಾರಿ 1950ನೇ ಇಸ್ವಿ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂತು. ಅಲ್ಲಿ ತನಕ ಅದು ಮದ್ರಾಸ್ ಪ್ರೆಸಿಡೆನ್ಸಿ ಆಗಿತ್ತು. ಆದರೆ ನಾವೆಲ್ಲ ಸೇರಿ ಕರ್ನಾಟಕ ಆಗಿದ್ದು ಯಾವ ವರ್ಷ? 1956 ನವೆಂಬರ್ 1. ಅಲ್ಲಿ ತನಕ ಆಗಲೇ ಹೇಳ್ದಂಗೆ ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳದವರು ಯಾರ ಜೊತೆಗಿದ್ರು? ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದರು. ಈ 5 ಜಿಲ್ಲೆಗಳು ಈ ಕಡೆ ಏನಿದೆ, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಗದಗು, ಹಾವೇರಿ, ಕಾರವಾರ, ಉತ್ತರ ಕನ್ನಡ ಮತ್ತು ಬೆಳಗಾವಿ, ಇಷ್ಟು ಜಿಲ್ಲೆಗಳು ಬಾಂಬೆ ಜೊತೆಗಿದ್ವು. ದಕ್ಷಿಣ ಕನ್ನಡ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಅದಕ್ಕೆ ನಿಮ್ಮ ಪೂರ್ವಿಕರು ಏನಾದರೂ ಓದಬೇಕು ಅನ್ನೋ ಆಗಿದ್ರೆ ಮೆಡ್ರಾಸ್ಗೆ ಹೋಗ್ತಾಯಿದ್ರು ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ. ಅವರು ಬೇರೆ ಬೆಂಗಳೂರಿಗೆ ಬರ್ತಾ ಇರಲಿಲ್ಲ. ಅವರೆಲ್ಲರೂ 1956 ಭಾಷಾವಾರು ಪ್ರಾಂತ್ಯ ಅಂತ ಆಯಿತು. ಈಗ ಸೋನಮ್ ವಾಂಗ್ಚುಕ್ ಅಂತ ಒಬ್ಬರು ಇಷ್ಟು ದಿವಸ ಉಪವಾಸ ಮಾಡಿದ್ರಪ್ಪ? 26 ದಿವಸ. ಬಹಳ ಹಿಂದೆನೇ ಮಹಾತ್ಮ ಗಾಂಧೀಜಿಯವರು 21 ದಿವಸ ಮಾಡಿದರು. ಆದರೆ ನಾವೆಲ್ಲ ಕರ್ನಾಟಕ ಅಂತ ಆಗೋದಕ್ಕೆ ದೊಡ್ಡ ಮನುಷ್ಯರ ಆತ್ಮಾರ್ಪಣೆ ಇದೆ. ಏನವ್ರ ಹೆಸರು? ಭಾಷಾವಾರು ಪ್ರಾಂತ್ಯ ಆಗಬೇಕು ಅಂದರೆ ಇಲ್ಲ ಭಾಷೆಗಳ ಮೇಲೆ ವಿಂಗಡಣೆ ಮಾಡಿದ್ರೆ ರಾಷ್ಟ್ರೀಯತೆ ಹೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ಭಾಷೆಯಲ್ಲಿರಲಿ ಆ ರಾಜ್ಯದವರು ಅಂತ, ಇವಾಗ ಏನು ಜಿಯೋಗ್ರಫಿಕಲ್ ಆಗಿ ನಾವು ಒಂದು ರಾಜ್ಯ ಮಾಡ್ಕೊಂಡಿದ್ದೀವೋ ಅದೇ ಮುಂದುವರಿಬೇಕು. ಒಂದು ರಾಜ್ಯದಲ್ಲಿ 2-3 ಭಾಷೆಗಳಿದ್ರೂ ಪರವಾಗಿಲ್ಲ, ಭಾಷೆ ಆಧಾರದ ಮೇಲೆ ವಿಂಗಡಣೆ ಮಾಡಬಾರ್ದು, ಅದು ತಪ್ಪಾಗುತ್ತೆ ಅಂತ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು ಅವರ ಅಭಿಪ್ರಾಯ. ಇಲ್ಲ, ನಮ್ಮ ತೆಲುಗು ಮಾತಾಡೋರು ಇರ್ಬೋದು, ಕನ್ನಡ ಮಾತಾಡೋರು ಇರ್ಬೋದು, ಬೇರೆ ಬೇರೆಯವರು ಈ ಥರಕ್ಕೆ ಅವರ ಭಾಷೆ ಏನು ಸಾರ್ವಭೌಮವಾಗಿಲ್ಲದಂಥ ಜಾಗಗಳಲ್ಲಿ 2ನೇ ದರ್ಜೆಯ ಪ್ರಜೆಗಳಾಗಿದ್ದಾರೆ. ಹಾಗಾಗಿ ಭಾಷಾವಾರು ಪ್ರಾಂತ್ಯಗಳು ಅಂದರೆ ಒಂದೇ ಭಾಷೆ ಮಾತಾಡುವಂಥವರು ಒಂದೇ ರಾಜ್ಯದಲ್ಲಿ ಬರಬೇಕು ಅಂತೇಳಿ ಒಬ್ಬ ದೊಡ್ಡ ಹೋರಾಟಗಾರರು, ಆಗಿನ ಕಾಂಗ್ರೆಸ್ ಪಕ್ಷದ ಹೋರಾಟಗಾರರು ಅಮರಣಾಂತ ಉಪವಾಸ ಕೂತ್ಕೊಳ್ತಾರೆ. ಏನು ಹೆಸರು? ಪೊಟ್ಟಿ ಶ್ರೀರಾಮುಲು ಅನ್ನುವಂಥವರು ಉಪವಾಸ ಕೂತ್ಕೊಳ್ತಾರೆ. ನೆಹರು ಕೇರೆ ಮಾಡೋದಿಲ್ಲ. ಪಾಪ ನೆಹರು ಆ ಥರದ ಮನುಷ್ಯ ಅಲ್ಲ, ಅವರು ಇವತ್ತಿರುವಂಥ ಅವರ ರೀತಿ ಅಲ್ಲ, ಭಾಳ ಸಜ್ಜನರಾಗಿದ್ದರು. ಆದರೆ ಏನೋ ಅವ್ರಿಗೇನು ಅನ್ನಿಸ್ತೋ ಅವ್ರು ಒಪ್ಕೊಳ್ಳೋದಿಲ್ಲ. ಆದರೆ ಪೊಟ್ಟಿ ಶ್ರೀರಾಮುಲು ಧರಣಿ ಅಮರನಾಥ ಉಪವಾಸ ಸತ್ತಾಗ ಅವ್ರು ಉಪವಾಸ ಕೂತಾಗ ಸತ್ತೇ ಹೋಗ್ತಾರೆ ಉಪವಾಸದಲ್ಲಿ. ಆವಾಗ ದೇಶಾದ್ಯಂತ ಒಂದು ಸಂಚಲನವಾಗಿ ಇಲ್ಲ ಮಾಡೋಣ ಅಂತ ತೀರ್ಮಾನ ಮಾಡಿ, ಇವತ್ತಿನ ಏನು ಕರ್ನಾಟಕ ಅಂತ ನಾವು ಭೂಪಟದಲ್ಲಿ ನೋಡ್ತೀವಿ ಅದಕ್ಕೆ ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂಥವ್ರು ಹಾಗಾಗುತ್ತೆ. ಇವತ್ತಿನ ಆಂಧ್ರ ಮತ್ತು ತೆಲಂಗಾಣ ಆಗಲೇ ಆಗಿದ್ದು. ಅದಕ್ಕೆ ಮೊದಲು ಅಲ್ಲಿ ಈ ರಾಯಲಸೀಮಾ ಅಂತ ಏನು ಹೇಳ್ತೀವಿ ಅದು, ಮತ್ತು ಅವರ ಕರಾವಳಿ, ಆಂಧ್ರದ ಕರಾವಳಿ ಎಲ್ಲಿಗೆ ಸೇರಿತ್ತು? ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಅದೇ ಕಾರಣದಿಂದನೇ ಹಿಂದೆ ಮೆಡ್ರಾಸಲ್ಲಿ ಇವತ್ತಿನ ಮೆಡ್ರಾಸ್ನ ಏನಂತಾರೆ? ಆವತ್ತಿನ ಮೆಡ್ರಾಸ್ನ ಇವತ್ತೇನಂತಾರೆ? ಚೆನ್ನೈ ಅಂತಾರೆ. ಎಲ್ಲ ಸಿನಿಮಾಗಳು ಅವತ್ತಲ್ಲೇ ಆಗ್ತಾ ಇದ್ದಿದ್ದು. ಕನ್ನಡದ ಸಿನಿಮಾಗಳೂ ಒಂದೇ ಸಿನಿಮಾ, ಸತ್ಯ ಹರಿಶ್ಚಂದ್ರ. ತೆಲುಗಲ್ಲಿ NTR ಹೀರೋ, ಕನ್ನಡದಲ್ಲಿ ರಾಜ್ಕುಮಾರ್ ಹೀರೋ. ಒಂದೇ ಹಾಡುಗಳು. ಇಲ್ಲಿ ಕುಲದಲ್ಲಿ ಮೇಲೆ ಯಾವುದು ಹುಚ್ಚಪ್ಪ ಅಂತ ಇಲ್ಲೊಂದು ಹಾಡು ಹೇಳಿದ್ರೆ, ಅಲ್ಲಿ ತೆಲುಗಲ್ಲಿ ಅದರಲ್ಲಿ ಕುಲದಲ್ಲಿ ಮೇಲೆ ಯಾವುದು ಅನ್ನುವಂಥ ಅರ್ಥ ಬರುವಂಥ ತೆಲುಗು ಹಾಡು. ಈ ಥರದ್ದು ಒಂದೇ ಸ್ಕ್ರಿಪ್ಟು, ಆ್ಯಕ್ಟ್ಗಳು ಬೇರೆ, ಭಾಷೆ ಬೇರೆ, ಎಲ್ಲ ಒಂದೇ ಸ್ಟುಡಿಯೋದಲ್ಲಿ ಒಂದೇ ಸೆಟ್ಟಿಂಗಲ್ಲೇ. ಒಂದು ಸಲ ಕನ್ನಡದ ಆ್ಯಕ್ಟ್ಗಳು ಒಂದು ಸೀನ್ ಮಾಡೋದ್ರೆ ಅದೇ ಸೀನ್ನ ತೆಲುಗು ಆ್ಯಕ್ಟ್ಗಳು ಬಂದು ಮಾಡ್ತಾ ಇದ್ದಿದ್ದು. ಈ ಥರ ಸ್ಟುಡಿಯೋಗಳಲ್ಲಿ ಆಗ್ತಿದ್ದಿದ್ದು. ಸೊ ಆಗ ಅವರೆಲ್ಲ ಒಂದಾಗಿ ಇವತ್ತು ಆಂಧ್ರ ಮತ್ತೆ 2 ಆಗಿದೆ, ತೆಲಂಗಾಣ ಮತ್ತು ಆಂಧ್ರ ಅಂತ. ಆದರೆ ಆ ಹೊತ್ತಿಗೆ ಆ ಥರದ ಒಂದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಯಿತು. ಆದರೆ ನಮ್ಮ ರಾಜ್ಯದ ಹೆಸರು ಏನಿತ್ತು 73ರ ತನಕ? ಮೈಸೂರು ರಾಜ್ಯ ಅಂತಲೇ ಇತ್ತು. ನಾವು ಇವತ್ತಿನ ಕರ್ನಾಟಕ ಅಂತಿದ್ರು ಯಾವತ್ತೂ ಮೈಸೂರು ರಾಜ್ಯದ ಭಾಗವಾಗಿಲ್ಲದಂತಹ ಉತ್ತರ ಕರ್ನಾಟಕದವರು ಕೂಡ ನಮ್ಮ ರಾಜ್ಯವನ್ನು ಏನಂತಿದ್ರು? ನಮ್ಮದು ಮೈಸೂರು ರಾಜ್ಯ ಅಂತ ಇದ್ರು. ಆಮೇಲೆ ಅದಕ್ಕೆ ದೇವರಾಜ ಅರಸು ಅವರು 73ರಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡುವಂತಹ ತೀರ್ಮಾನವನ್ನು 1973ರ ನವೆಂಬರ್ 1ನೇ ತಾರೀಕು 1956 ನವೆಂಬರ್ 1ರಂದು ನಾವು ಏಕೀಕರಣವಾದ್ವಿ. ಏಕೀಕರಣ ಕರ್ನಾಟಕ ಉದಯವಾಯಿತು. ಅದರ ಹೆಸರು ಬದಲಾಗಿದ್ದು 1973ರ ನವೆಂಬರ್ 1ನೇ ತಾರೀಕು. ಇದು ನಮ್ಮ ಚರಿತ್ರೆ. ಇನ್ನು ದೇಶದ ಚರಿತ್ರೆ ಅಗಾಧವಾಗಿದೆ. ಇವತ್ತು ಇಡೀ ದೇಶವನ್ನು ಒಟ್ಟಾಗಿ ಇಟ್ಕೊಂಡಿರುವಂತಹದ್ದು ಯಾವುದು?
ಸಂವಿಧಾನ. ಯಾರ್ಯಾರೋ ರಾಜರಿದ್ದರು, ಮಹಾರಾಜರಿದ್ದರು, ಪಾಳೆಗಾರರಿದ್ದರು, ಒಂದಷ್ಟು ಕಡೆಗಳಲ್ಲಿ ವ್ಯವಸ್ಥೆನೇ ಇರಲಿಲ್ಲ. ಕಾಡುಗಳಲ್ಲಿದ್ದಂಥವ್ರು, ಬೇರೆ ಬೇರೆ ಜನ ಆಡಳಿತ ವ್ಯವಸ್ಥೆಗೆ ಒಳಗಾಗದೇ ಇದ್ದಂಥವ್ರು ಒಂದು ರೀತಿಯಲ್ಲಿ ಬದುಕ್ತಾ ಇದ್ದರು. ಒಂದಷ್ಟು ಕಡೆಗಳಲ್ಲಿ ಆಗಲೇ ಒಳ್ಳೆ ವ್ಯವಸ್ಥೆ ಇತ್ತು. ಇವೆಲ್ಲ ಇದ್ರೂ ದೇಶಕ್ಕೆಲ್ಲ ಒಂದು ಸಂವಿಧಾನ ಬರಬೇಕು ಅಂತೇಳಿ ಬ್ರಿಟಿಷರು 45-46ನೇ ಇಸ್ವಿ ಅಷ್ಟೊತ್ತಿಗೆ ನಾವು ಹೊಡ್ತೀವಿ ಅಂತ ತೀರ್ಮಾನ ಮಾಡಿದ್ಮೇಲೆ ನಮ್ಮ ಪೂರ್ವಿಕರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಿರ್ವಹಿಸೋದಕ್ಕೆ ಒಂದು ಸಂವಿಧಾನ ಬೇಕು ಅಂಥೇಳಿ ಒಂದು ಸಂವಿಧಾನ ಸಮಿತಿ ಅಂತ ಮಾಡ್ಕೊಳ್ತಾರೆ, ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂತ. ಅದರ ಸಚ್ಚಿದಾನಂದ ಅನ್ನುವಂಥವರು ಅದರ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆದರೆ ಅದಾದ ಕೆಲವೇ ತಿಂಗಳುಗಳಿಗೆ ಇನ್ನೊಬ್ಬರನ್ನು ಸಂವಿಧಾನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಮುಂದಕ್ಕೆ ಅವರು ಭಾರತದ ಪ್ರಪ್ರಥಮ ರಾಷ್ಟ್ರಪತಿ ಆಗ್ತಾರೆ. ಏನವ್ರ ಹೆಸರು? ಬಾಬು ರಾಜೇಂದ್ರ ಪ್ರಸಾದ್. ಅವರು ಸಂವಿಧಾನ ಸಮಿತಿ ಅಧ್ಯಕ್ಷರಾಗ್ತಾರೆ. ಸರಿ, ಸಂವಿಧಾನ ಸಮಿತಿ ಅಧ್ಯಕ್ಷರಾದ ಮೇಲೆ ಸಂವಿಧಾನವನ್ನು ಬರೀಬೇಕಲ್ಲ, ಅದಕ್ಕೆ ಸಂವಿಧಾನ ಕರಡು ರಚನಾ ಸಮಿತಿ, ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಕಮಿಟಿ ಅಂತ ಮಾಡ್ತಾರೆ. ಅದರ ಅಧ್ಯಕ್ಷರು ಯಾರು? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಮಾರು ಬಹಳ ಜನರದ ಸಮಿತಿ ಇರುತ್ತೆ, 30-40 ಜನರದ್ದು. ಅವರೆಲ್ಲ ಕೂತು ಸುಮಾರು 2 ವರ್ಷದ ಮೇಲೆ, 2 ವರ್ಷ 2 ತಿಂಗಳು ಅನಿಸುತ್ತೆ, ಅಷ್ಟು ಸಮಯ ತೆಗೆದುಕೊಳ್ತಾರೆ. ಬಹಳ ದೀರ್ಘವಾದ ಅವಧಿ ತಗೊಳ್ತಾರೆ. ಇದು ಯಾಕಂದರೆ ನಮ್ಮದು 10 ಭಾಷೆಗಳು ಇರುವಂತಹ ವೈವಿಧ್ಯಮಯವಾದಂಥ, ಭೌಗೋಳಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ವೈವಿಧ್ಯತೆ ಇರುವಂಥ ಒಂದು ದೇಶಕ್ಕೆ ಒಂದು ಸರಳ ಸೂತ್ರ ಬೇಕು ಅಂದರೆ, ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಪಾಲು ಕೊಡಬಾರ್ದು ಅಂತಾರೆ, ಇನ್ನೊಂದು ಕಡೆ ಬೇರೆ ಬೇರೆ ಜಾತಿ ವರ್ಗಗಳಿಗೆ ಸಮಾನ ಅವಕಾಶಗಳಿರಬಾರ್ದು ಅಂತಾರೆ, ಇನ್ನೊಂದು ಕಡೆ ಇಲ್ಲ ಜಮೀನು ಯಾರು ಓನರ್ ಇರಬೇಕೋ ಜಮೀನನ್ನು. ನಮಗೆ ಕರ್ನಾಟಕದಲ್ಲಿ ಅಂದರೆ ಮೈಸೂರು ರಾಜ್ಯದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲೇ ಒಂದಷ್ಟು ಪ್ರಜಾಪ್ರಭುತ್ವ ಇತ್ತು. ಆದರೆ ಈ ವೋಟಿಂಗ್ ಪವರ್ ಯಾರಿಗಿತ್ತು? ಜಮೀನು ಮಾಲೀಕತ್ವ ಹೊಂದಿದ್ದವರಿಗೆ, ಬೇರೆ ಜನರಿಗಿರಲಿಲ್ಲ. ಜಮೀನು ಮಾಲೀಕತ್ವ ಬಹುತೇಕ ಗಂಡಸರೇ ಅನಿಸುತ್ತೆ, ಗಂಡಸರಿಗೆ ಮಾತ್ರ ಅದಕ್ಕೆ ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು ಮೈಸೂರು ರಾಜ್ಯದ ಕಾಲದಲ್ಲಿ. ಸೊ ಹಾಗಾಗಿ ಇವತ್ತು ಜಮೀನು ಯಾಕೆ ದಡ್ಡರಿಗೆ, ಅನಕ್ಷರಸ್ಥರಿಗೆ, ಅವಿದ್ಯಾವಂತರಿಗೆ, ಬಡವರಿಗೆ, ಗತಿ ಇಲ್ದಿರೋರಿಗೆ, ಇವರಿಗೆಲ್ಲ ವೋಟಿಂಗ್ ಕೊಡಬಾರ್ದು ಅನ್ನೋದು ಚರ್ಚೆ ಆಯಿತು. ಆದರೆ ಅಂತಿಮವಾಗಿ ಅವೆಲ್ಲ ತೀರ್ಮಾನಗಳನ್ನು ಮಾಡಿಕೊಂಡು ಸುಮಾರು 2 ವರ್ಷ 2 ತಿಂಗಳಾದ ಮೇಲೆ 1949 ನವೆಂಬರ್ 26ನೇ ತಾರೀಕಿನಂದು ಸಂವಿಧಾನವನ್ನು ಸಂಪೂರ್ಣ ಮಾಡಿ ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದ್ರು. ಆದರೆ ಅದು ಜಾರಿಗೆ ಇವತ್ತಿನಿಂದ ಅನುಷ್ಠಾನ ಬಂತು ಅಂದಿದ್ದು ಯಾವಾಗ? 1950 ಜನವರಿ 26. ಆವತ್ತೇ ಯಾಕೆ ಜನವರಿ 26 ಬದಲು 25 ಮಾಡ್ಬೋದಿತ್ತು, ಜನವರಿ 1ಕ್ಕೆ ಮಾಡ್ಬೋದಿತ್ತು, ಒಳ್ಳೆ ಡೇಟು. ಅಷ್ಟೊತ್ತಿಗೆ ಎಲ್ಲ ಒಗ್ಗಟ್ಟಾಗಿತ್ತು. ಗೋವಾ ಇನ್ನೂ ಬೇರೆಯವ್ರ ಕೈಯಲ್ಲಿತ್ತು. ಗೋವಾ ಮತ್ತು ಪುದುಚೇರಿ, ಪಾಂಡಿಚೇರಿ ಫ್ರೆಂಚ್ರ ಕೈಯಲ್ಲಿತ್ತು. ಗೋವಾ ಇನ್ನೂ ಪೋರ್ಚುಗೀಸ್ರ ಕೈಯಲ್ಲಿತ್ತು. ಅದು ಗೋವಾ 1962-63 ಗೋವಾ ವಿಮೋಚನಾ ಚಳವಳಿ ನಡೆದು ಆಮೇಲೆ ಗೋವಾ ನಮ್ಮ ದೇಶದ ಭಾಗವಾಗಿದ್ದು. ಸ್ವಾತಂತ್ರ್ಯ ಬಂದು 15 ವರ್ಷ ಆದರೂ ಗೋವಾ ನಮ್ಮ ದೇಶದ ಭಾಗ ಆಗಿರಲಿಲ್ಲ. ಆದರೆ 1950 ಜನವರಿ 26ನೇ ತಾರೀಕು ನಾವು ಸಂವಿಧಾನವನ್ನು ನಮಗೆ ಅರ್ಪಣೆ ಮಾಡಿಕೊಂಡು ಗಣರಾಜ್ಯ, ಗಣ ಅಂದರೆ ಏನು? ಜನರ ರಾಜ್ಯ, ಜನಾಧಿಕಾರ, ಪ್ರಜಾಪ್ರಭುತ್ವ, ಇದು ಜನರ ರಾಜ್ಯ ಅಂಥೇಳಿ ನಾವು ತೀರ್ಮಾನ ಮಾಡ್ಕೊಂಡು, ಜನರ ಗುಂಪು ಅಂತ ಗಣ ಅಂದರೆ ಆವತ್ತು ತೀರ್ಮಾನ ಮಾಡ್ಕೊಂಡು. ಜನವರಿ 26ನೇ ತಾರೀಕೆ ಯಾಕೆ ಅಂದರೆ 1930ನೇ ತಾರೀಕು 1930ನೇ ಇಸ್ವಿ ಜನವರಿ 26ರಂದು ಸಂಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡಲಾಗಿತ್ತು. ಸ್ವಾತಂತ್ರ್ಯ ಹೋರಾಟ ನಡೀತಿದ್ದಂಥ ಸಂದರ್ಭದಲ್ಲಿ ಇನ್ನು ಸ್ವಾತಂತ್ರ್ಯ ಬರೋದಕ್ಕೆ 17 ವರ್ಷಗಳ ಮೊದಲೇ 1930 ಜನವರಿ 26ನೇ ತಾರೀಕು ಸಂಪೂರ್ಣ ಸ್ವರಾಜ್ಯ ಅಂತ ನೆಹರೂರವರು ಘೋಷಣೆ ಮಾಡಿದ್ರು. 1929 ಕರಾಚಿ ಅಧಿವೇಶನದ ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ ಅಧಿವೇಶನದ್ದು. ಆವತ್ತು ಅವರು ಸಂಪೂರ್ಣ ಸ್ವರಾಜ್ಯ ಅಂತ ಹೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ನಾವು ಬ್ರಿಟಿಷರ ಅಲ್ಲಿ ತನಕ ಏನು ಮಾಡ್ತಾಯಿದ್ರು ನಮ್ಮವರು, ನೀವೇ ಮಹಾರಾಣಿಯಾಗಿರಿ, ಮಹಾರಾಣಿ ತಾನೇ ಆಗಿದ್ದಿದ್ದು, ನೀವೇ ಮಹಾರಾಣಿಯಾಗಿರಿ, ಆದರೆ ದೇಶ ಆಳ್ಕೊಳ್ಳೋದನ್ನ ನಮಗೆ ಬಿಟ್ಬಿಡಿ ಅಂತ ಕೇಳ್ತಾ ಇದ್ರು 30ನೇ ಇಸ್ವಿ ತನಕ. ಇವಾಗ ಕೆನಡಾದಲ್ಲಿ ರಾಷ್ಟ್ರಪತಿ ಇದ್ದಾನಾ? ಕೆನಡಾದಲ್ಲಿ ನಮ್ಮ ಹಾಗೆ ಪ್ರಧಾನಮಂತ್ರಿ ಇದ್ದಾನೆ, ಸೇಮ್ ಇದೇ ಥರದ್ದು ನಡೆಯುತ್ತೆ. ಆದರೆ ಅಲ್ಲಿನ ರಾಷ್ಟ್ರಪತಿ ಇಲ್ಲ. ಅಲ್ಲಿಗೆ ದೊರೆ ಯಾರು? ಇಂಗ್ಲೆಂಡ್ನ ದೊರೆ. ಇವತ್ತಿನ ಏನು ಚಾರ್ಲ್ಸ್ ಇದ್ದಾನೆ ಅವನೇ ಕೆನಡಾದ ದೊರೆ, ಕಿಂಗ್ ಅವನು ಕೆನಡಾಗೆ. ಆಸ್ಟ್ರೇಲಿಯಾದಲ್ಲೂ ಅಷ್ಟೇ, ಅಲ್ಲಿನ ದೊರೆ ಯಾರು? ಇಂಗ್ಲೆಂಡ್ನವನು. ಆದರೆ ಪ್ರಜಾಪ್ರಭುತ್ವ ನಾಮಕಾವಸ್ಥೆಗೆ ಇಟ್ಕೊಂಡಿದ್ದಾರೆ. ಪೂರ್ತಿಯಾಗಿ ಅವ್ರದ್ದೇನು ಸಣ್ಣ ಪುಟ್ಟದಾಗೇನೋ ಹಿಂದೆ ಏನಂತಾರೆ ಸಾಮಂತರು ಕೊಡ್ತಾ ಇದ್ರಲ್ವಾ,
ಸಾಮ್ರಾಟರಿಗೆ ಕಪ್ಪ ಆ ಥರ ಒಂದಷ್ಟು ಕೊಡ್ತಾರೆ. ಅದು ಬಿಟ್ಟರೆ ನಾಮಕಾವಸ್ಥೆ. ಆದರೆ ಇವತ್ತಿಗೂ ಅಲ್ಲಿ ರಾಷ್ಟ್ರಪತಿ ಅಂತಿಲ್ಲ. ಅವರಿಗೆ ಬೇರೆ ಇನ್ಯಾವುದೋ ದೇಶದ ರಾಜ ಅವರ ರಾಜ. ಆದರೆ ನಮ್ಮವರು ಹಾಗೆ ಕೇಳ್ತಾ ಇದ್ರು 30ನೇ ಇಸ್ವಿ ತನಕ, 1929 ಕಾಂಗ್ರೆಸ್ ಅಧಿವೇಶನ ಆಗೋ ತನಕ. 1930 ಜನವರಿ 26ನೇ ತಾರೀಕು ಇದು ನಮಗೆ ಯಾವ ರಾಣಿನೂ ಬೇಡ, ಯಾವ ರಾಜನೂ ಬೇಡ, ಈ ದೇಶ ಸಂಪೂರ್ಣವಾಗಿ ಸ್ವತಂತ್ರ ಆಗಬೇಕು, ನಮಗೆ ಬ್ರಿಟಿಷರ್ ನಮ್ಮ ರಾಜನಾಗಿ ಮುಂದುವರಿಯೋದಕ್ಕೆ, ರಾಣಿಯಾಗಿ ಮುಂದುವರಿಯೋದಕ್ಕೆ ನಮ್ಮ ಅನುಮತಿ ಇಲ್ಲ ಅಂತೇಳಿ ಆವತ್ತೇ ಘೋಷಣೆ ಮಾಡಿದ್ರು 1930 ಜನವರಿ 26ನೇ ತಾರೀಕು. ಅಲ್ಲಿ ತನಕ ಡೊಮಿಸೈಲ್ ಸ್ಟೇಟಸ್ ಅಂತ ಇದ್ರು. ಡೊಮಿಸೈಲ್ ಸ್ಟೇಟಸ್ ಅಂದರೆ ನಿಮ್ಮ ಅಧೀನದಲ್ಲಿರ್ತೀವಿ, ಆದರೆ ಅಧೀನದಲ್ಲಿ ಇರೋದಿಲ್ಲ. ನಿಮ್ಮ ಹೆಸರು ನಿಮ್ದಿರುತ್ತೆ, ನೀವು ಮೇಲ್ಗಡೆ ಬ್ರಿಟಿಷರು ನೀವೇನೇ ಒಂದಷ್ಟು ನಾವೇ ದೇಶದ ಇದು ಅಂತ ಹೇಳ್ಕೊಳ್ಬೋದು ರಾಜ ಅಂತ, ಆದರೆ ಸಂಪೂರ್ಣ ಆಡಳಿತ ನಾವೇ ಮಾಡ್ತೀವಿ, ದಯವಿಟ್ಟು ನೀವು ಬಿಟ್ಬಿಟ್ಟು ಹೋಗಿ ಅಂತ ಕೇಳ್ತಾ ಇದ್ರು. ಆದರೆ ಈ 30ನೇ ತಾರೀಕು ತೀರ್ಮಾನ ಮಾಡಿ ಜನವರಿ 26ನೇ ತಾರೀಕು ಆವತ್ತಿನ ರಾಷ್ಟ್ರಧ್ವಜ, ಅದನ್ನು ತ್ರಿವರ್ಣ ಧ್ವಜ, ಆದರೆ ಚಕ್ರದ ಬದಲಿಗೆ ಏನಿತ್ತು? ಚರಕ ಇತ್ತು. ಅದನ್ನು ಆವತ್ತು ಘೋಷಣೆ ಮಾಡಿಕೊಂಡ್ರು. ಅದಕ್ಕಾಗಿಯೇ 1950 ಜನವರಿ 26ನೇ ತಾರೀಕು ಆ ದಿನದ ನೆನಪಿನಲ್ಲಿ ಗಣರಾಜ್ಯೋತ್ಸವ ಅಂತ ಮಾಡಿ ಆವತ್ತು ಸಂವಿಧಾನವನ್ನು ಜಾರಿಗೆ ತಂದರು. ಅಲ್ಲಿ ತನಕ ನಮ್ಮ ದೇಶದ ಗವರ್ನರ್ ಜನರಲ್ ಯಾರಾಗಿದ್ದರು? ಸ್ವತಂತ್ರ ಭಾರತದ ಗವರ್ನರ್ ಜನರಲ್ಲು ರಾಜಗೋಪಾಲಾಚಾರಿ ಅಂತ. ಪಕ್ಕದ ತಮಿಳುನಾಡವರು ನಮ್ಮ ಕರ್ನಾಟಕದ ಬೆಂಗಳೂರು ಕರ್ನಾಟಕ ಬಾರ್ಡ್ರಿಂದ ಸುಮಾರು ಒಂದು 25-30 ಕಿಲೋಮೀಟರ್ ಅಷ್ಟೇ. ಹೊಸೂರು, ಡೆಂಗನಿಕೋಟೆ, ರಾಯಕೋಟೆ ಅಂತಿದೆ, ಅಲ್ಲಿನವರು ಭಾಳ ದೊಡ್ಡ ವಿದ್ವಾಂಸರು, ಸ್ವಾತಂತ್ರ್ಯ ಹೋರಾಟಗಾರರು. ಮುಂದಕ್ಕೆ ಅವರು ಸ್ವರಾಜ್ ಪಾರ್ಟಿ ಅಂತ ಇನ್ನೊಂದು ಪಕ್ಷನೂ ಕಟ್ತಾರೆ. ಅವರು ಗವರ್ನರ್ ಜನರಲ್ ಆಗಿದ್ದರು. 50 ಜನವರಿ 26 ಆದಮೇಲೆ ಬಾಬು ರಾಜೇಂದ್ರ ಪ್ರಸಾದ್ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳಾಗ್ತಾರೆ. ಅದಾದಮೇಲೆ 52ನೇ ಇಸ್ವಿನಲ್ಲಿ ಮುಂದಿನ 2 ವರ್ಷಗಳ ಕಾಲ ಚುನಾವಣೆ ಆಗೋದಿಲ್ಲ. ಪ್ರಪಂಚದ ಅನೇಕ ಕಡೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ನಿಧಾನವಾಗಿ, ಅಮೇರಿಕಾ ಸೇರಿದಂತೆ ಎಷ್ಟೋ ದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ನಿಧಾನವಾಗಿ ಎಷ್ಟೋ ಹೋರಾಟಗಳಾದ ಮೇಲೆ ಓಟಿನ ಹಕ್ಕು ಕೊಟ್ಟರು. ಆದರೆ ನಮ್ಮಲ್ಲಿ ಒಂದೇ ಸಾರಿಗೆ ಈ ಭಾರತದ ಪ್ರಜೆ ಅಂತ ಯಾರಿದ್ದಾರೋ, ಹೆಣ್ಣು ಗಂಡು ಬೇರೆ ಯಾವುದೇ ಲಿಂಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಅವರ ಸ್ಥಾನಮಾನಗಳ ಭೇದವಿಲ್ಲದೆ ಎಲ್ಲರೂ ಮತ ನೀಡೋದಕ್ಕೆ ಅರ್ಹರು ಅಂತೇಳಿ 1950 ಜನವರಿ 26ನೇ ತಾರೀಕು ತೀರ್ಮಾನ ಆಗಿದ್ದು ಆಧಾರದ ಮೇಲೆ 52ನೇ ಇಸ್ವಿನಲ್ಲಿ ಚುನಾವಣೆ ನಡೀತು. ಪ್ರಪ್ರಥಮ ಚುನಾವಣೆಯಲ್ಲಿ ಗೆದ್ದು ದೇಶದ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ಇತ್ತೀಚೆಗೆ ತಾನೇ ನರೇಂದ್ರ ಮೋದಿ ಅವ್ರದ್ದು ಎಲೆಕ್ಟೆಡ್ ಪ್ರಧಾನಿಯಾಗಿ ಅತಿ ಹೆಚ್ಚು ದೀರ್ಘಕಾಲ ದೇಶದ ಪ್ರಧಾನಿಯಾಗಿದ್ದ ವ್ಯಕ್ತಿ ಅಂತ ಹೇಳ್ತಿದ್ರು. ಆದರೆ 47 ಆಗಸ್ಟ್ 15ನೇ ತಾರೀಕಿಂದನೇ ಅವರು ಪ್ರಧಾನಮಂತ್ರಿ. ಆದರೆ ಸುಮಾರು 5 ವರ್ಷಗಳ ಕಾಲ ಅವರು ಎಲೆಕ್ಟೆಡ್ ಪ್ರಧಾನಿ ಆಗಿರಲಿಲ್ಲ. ದೇಶ ಕಟ್ಟುವಂಥ ಸಂದರ್ಭದಲ್ಲಿ, ಸಂವಿಧಾನ ಇನ್ನೂ ಜಾರಿಗೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಅವರು ಪ್ರಧಾನಿಯಾಗಿ ನಾವೇ ನಮ್ಮ ಹಿರಿಯರು ಪೂರ್ವಿಕರು ಮಾಡಿಕೊಂಡಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ದೇಶದ ಪ್ರಧಾನಿಯಾಗಿದ್ದರು. ಆದರೆ 52ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತಕ್ಕೆ ಬಂದು ಅವರು ಪ್ರಧಾನಿಯಾಗಿ ಆಯ್ಕೆಯಾದರು. ಸೊ ಆವತ್ತು 1950 ಜನವರಿ 26ನೇ ತಾರೀಕು ಈ ಸಂವಿಧಾನವನ್ನು ಅಳವಡಿಸ್ಕೊಳ್ಳಲಾಯಿತು. ಈ ಸಂವಿಧಾನದಲ್ಲಿ ಹಲವಾರು ವಿಚಾರಗಳಿದೆ. ದೇಶ ಹೇಗೆ ನಡೀಬೇಕು, ದೇಶದ ಒಕ್ಕೂಟ ಸರ್ಕಾರ. ಭಾರತ ಒಂದು ಕೇಂದ್ರೀಕೃತ ಸರ್ಕಾರ ಅಲ್ಲ, ಕೇಂದ್ರೀಕೃತ ದೇಶ ಅಲ್ಲ, ಇದು ಒಕ್ಕೂಟ ಸರ್ಕಾರ ಅಂದರೆ ರಾಜ್ಯಗಳೆಲ್ಲ ಸೇರಿ ಆಗಿರುವಂತಹದ್ದು. ಹಾಗಾಗಿ ರಾಜ್ಯಗಳಿಗೆ ಕೆಲವೊಂದಷ್ಟು ಸ್ವಾತಂತ್ರ್ಯ ಇದೆ. ಇವತ್ತು ಕರ್ನಾಟಕಕ್ಕೆ CBI ತನಿಖೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ CBI ಪೊಲೀಸರನ್ನ ಕಳಿಸೋ ಹಾಗಿಲ್ಲ. ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, CBI ಅಂದರೆ ಭಾಳ ದೊಡ್ಡದು, CBI ಬಂದು ಯಾರನ್ನ ಬೇಕಾದ್ರೂ ತನಿಖೆ ಮಾಡ್ಬೋದು ಅಂದ್ಕೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಅನುಮತಿ ನೀಡಿದರೆ ಮಾತ್ರ CBIನ ಪೊಲೀಸ್ ಅಧಿಕಾರಿಗಳು ಬಂದರು ಕರ್ನಾಟಕದ ನೆಲದಲ್ಲಿ ತನಿಖೆ ಮಾಡೋದಕ್ಕೆ ಹಕ್ಕು ಪಡ್ಕೊಳ್ತಾರೆ, ಅಧಿಕಾರ ಪಡ್ಕೊಳ್ತಾರೆ. ಇವತ್ತು ಇಡೀ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆ, ಅದರಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಿದೆ ಸಂಪೂರ್ಣವಾಗಿ ರಾಜ್ಯದ ಹಕ್ಕು. ಇದರಲ್ಲಿ ಕೇಂದ್ರದ ಪಾತ್ರ ಇಲ್ಲ. ಅದೇ ತರಕ್ಕೆ ಕೆಲವೊಂದು ವಾಣಿಜ್ಯ ವಿದೇಶ ವ್ಯವಹಾರಗಳ ಬಗ್ಗೆ ನಮ್ಮ ರಾಜ್ಯದವರು ಸ್ವತಂತ್ರ ತೀರ್ಮಾನ ತೆಗೆದುಕೊಳ್ಳುವ ಹಾಗಿಲ್ಲ. ಆ ತೀರ್ಮಾನವನ್ನು ಯಾರು ಮಾಡುತ್ತೆ? ಕೇಂದ್ರ ಸರ್ಕಾರ ಮಾಡುತ್ತೆ, ಒಕ್ಕೂಟ ಸರ್ಕಾರ ಮಾಡುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದನ್ನು ನಾವು ಮಾಡ್ಬೋದು, ಅದೇ ವಿಚಾರವನ್ನು ಒಕ್ಕೂಟ ಭಾರತ ಸರ್ಕಾರವೂ ಮಾಡಬಹುದು. ಈ ಥರಕ್ಕೆ 3 ಲಿಸ್ಟ್ ಮಾಡ್ಕೊಳ್ತಾರೆ. ಸಂಪೂರ್ಣ ಹಕ್ಕುಗಳು ಕೇಂದ್ರ ಸರ್ಕಾರದಿರುವಂತಹ ಇಲಾಖೆಗಳು ಯಾವುವು, ರಾಜ್ಯ ಸರ್ಕಾರದ್ದೇ ಆದಂತಹ ಇಲಾಖೆಗಳು ಯಾವುವು, ಇಬ್ಬರೂ ಸೇರಿ ಮಾಡಬಹುದು ಯಾವುದು ಅಂತ ಕನ್ಕರೆಂಟ್ ಲಿಸ್ಟ್ ಅಂತಾರೆ ಅದನ್ನು. ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟಲ್ಲಿರೋದನ್ನು ಇಬ್ಬರು, ಶಿಕ್ಷಣ ಈ ತರಹದನ್ನು. ಆದರೆ ಕಾನೂನು ಸುವ್ಯವಸ್ಥೆ ಕೆಲವೊಂದನ್ನು ಕಂದಾಯ ಈ ಥರದ್ದೆಲ್ಲ ರಾಜ್ಯ ಸರ್ಕಾರ, ವಿದೇಶಾಂಗ ವ್ಯವಹಾರಗಳು
ವಿಶೇಷವಾಗಿ ಡಿಫೆನ್ಸು, ನಮ್ಮ ರಕ್ಷಣಾ ಇದು ಆ ತರಹದ್ದೆಲ್ಲ ಹಣಕಾಸು ವಿಚಾರಗಳು ಅವೆಲ್ಲನೂ ಕೇಂದ್ರ ಸರ್ಕಾರನೇ ಪಾಲಿಸಿಗಳನ್ನ ತರುವಂಥದ್ದು. ಈ ಥರದ್ದೆಲ್ಲ ಮಾಡಿಕೊಂಡು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ 3 ಅಂಗಗಳನ್ನು ಮಾಡ್ತಾರೆ. ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವ್ ಏನು ಮಾಡಬೇಕು? ಶಾಸಕಾಂಗ ಮಾಡಿದಂಥ ಕಾನೂನುಗಳನ್ನು ಅನುಷ್ಠಾನ ಮಾಡಬೇಕು. ಶಾಸಕಾಂಗ ಅಂದರೆ ಯಾರು? ಎಲೆಕ್ಟೆಡ್ ಮೆಂಬರ್ಸು, ನಾವು ಆಯ್ಕೆ ಮಾಡಿದಂಥ MLAಗಳು ಮತ್ತು MP ಗಳು. ರಾಜ್ಯಸಭಾ ಮತ್ತು ಲೋಕಸಭಾ ಅಂತ ಇರುತ್ತಲ್ಲ, ಲೋಕಸಭಾ MP ಮತ್ತು ರಾಜ್ಯಸಭಾ MP ಇಬ್ಬರೂ ಸೇರಿ ಶಾಸಕಾಂಗ ಆಗ್ತಾರೆ. ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಆಗುತ್ತೆ. ಒಂದು 5-6 ರಾಜ್ಯಗಳು ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲೂ ವಿಧಾನ ಪರಿಷತ್ ಇಲ್ಲ. ವಿಧಾನ ಪರಿಷತ್ ಇರುವಂಥ ರಾಜ್ಯಗಳಲ್ಲಿ ನಮ್ಮದು ಒಂದು 5-6 ರಾಜ್ಯಗಳಲ್ಲಿ ವಿಧಾನಸಭೆ ಶಾಸಕಾಂಗವಾಗುತ್ತೆ. ಆ ಶಾಸಕಾಂಗದಲ್ಲಿಯೇ ಕೆಲವರನ್ನು, ಶಾಸಕಾಂಗದಲ್ಲಿ ಬಹುಮತ ಯಾರಿಗಿರುತ್ತೋ, ವಿಶೇಷವಾಗಿ ಲೋಕಸಭೆಯಲ್ಲಿ ಬಹುಮತ ಇರುವಂಥ ಹೆಚ್ಚು ಜನರ ಅಥವಾ ಲೋಕಸಭಾ ಸದಸ್ಯರ ಆಯ್ಕೆ ಮಾಡಿದಂಥ ವ್ಯಕ್ತಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿಕೊಂಡು ಅವರು ಮಂತ್ರಿಮಂಡಲವನ್ನು ರಚನೆ ಮಾಡ್ಕೊಳ್ತಾರೆ. ಅವರು ಕಾರ್ಯಾಂಗದ ಭಾಗ ಆಗ್ತಾರೆ. ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರು ಶಾಸಕಾಂಗದ ಭಾಗ ಆಗೋದಿಲ್ಲ, ಕಾರ್ಯಾಂಗದ ಭಾಗ ಆಗ್ತಾರೆ. ಅವರು ವಿಧಾನಸಭೆ ಅಥವಾ ಲೋಕಸಭೆ ಏನು ತೀರ್ಮಾನಗಳನ್ನು ಮಾಡುತ್ತೆ, ಅದು ಬಜೆಟ್ ಇರಬಹುದು, ಕಾನೂನುಗಳಿರ್ಬೋದು, ನೀತಿ ನಿರೂಪಣೆಗಳಿರ್ಬೋದು, ಅದನ್ನು ಅನುಷ್ಠಾನ ಮಾಡಬೇಕು ಅವರು. ಅದು ಸರಿ, ಇವರೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ವೋ? ಈಗ ನಮಗೆ ಸಂವಿಧಾನ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಮಾತನಾಡುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಗುಂಪು ಸೇರುವ ಸ್ವಾತಂತ್ರ್ಯ, ಖಾಸಗಿ ಆಸ್ತಿಯನ್ನು ಹೊಂದುವ ಸ್ವಾತಂತ್ರ್ಯ, ಈ ಥರದ ಹಲವಾರು ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಬದುಕುವ ಆತನಿಗೆ ಬೇಕಾದಂಥ ಉದ್ಯೋಗ ಮಾಡುವಂತಹ ಸ್ವಾತಂತ್ರ್ಯ. ಸರಿ, ಇದರಲ್ಲಿ ಯಾವುದೋ ಒಂದು ಸರ್ಕಾರ ಶಾಸಕಾಂಗ ಅಲ್ವಾ, ಅವ್ರು ಏನು ಬೇಕಾದ್ರೂ ಕಾನೂನು ತರ್ಬೋದಲ್ವಾ? ಆ ಕಾನೂನು ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಆ ಕಾನೂನನ್ನು ತೆಗೆದುಹಾಕಿ ಸಂವಿಧಾನದ ಪ್ರಕಾರವೇ ಮೂಲ ತತ್ವಗಳ ಆಶಯಗಳಿಗೆ ವಿರುದ್ಧವಾಗಿರುವಂಥ ಕಾನೂನು ಮಾತ್ರ ನೀವು ತರಬೇಕು ಅಂತ ಹೇಳೋದು ಯಾರು? ನ್ಯಾಯಾಂಗ, ಜುಡಿಷಿಯರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್, ಜುಡಿಷಿಯರಿ. ಈ 3 ಈ ಸಂವಿಧಾನದ ಪ್ರಕಾರ ನಡೆಯುವ ಮತ್ತು ಸಂವಿಧಾನವನ್ನು ಕಾಪಾಡುವ ಅಂಗಗಳು. ಇದರಿಂದನೇ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಈ ಮಧ್ಯದಲ್ಲಿ 1975ರಲ್ಲಿ ಇಂದಿರಾ ಗಾಂಧಿ ಅವರು ಸಂಸತ್ ಸ್ಥಾನದಿಂದ ವಜಾ ಮಾಡಿತು ಅಲಹಾಬಾದ್ ಹೈಕೋರ್ಟು. ಅವರ ಕಾಲದಲ್ಲಿ, ಅವರು 72ನೇ ಇಸ್ವಿನಲ್ಲಿ ಅವರ ಚುನಾವಣೆಯಲ್ಲಿ ಆಮಿಷಗಳನ್ನು ಒಡ್ಲಾಗಿತ್ತು, ಲಂಚ ಕೊಟ್ಟು ವೋಟ್ ಹಾಕ್ಸ್ಕೊಂಡಿದ್ದಾರೆ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ 75ನೇ ಇಸ್ವಿನಲ್ಲಿ ಅವರ ಸಂಸತ್ ಸ್ಥಾನವನ್ನು ರದ್ದು ಮಾಡಿದಾಗ ಇಂದಿರಾ ಗಾಂಧಿಯವರು ದೇಶದಲ್ಲಾಗ ದೊಡ್ಡ ಹೋರಾಟ ಶುರುವಾಯಿತು. ಕಾನ್ಸ್ಟಿಟ್ಯೂಷನ್ನೇ ಸಸ್ಪೆನ್ಷನಲ್ಲಿ ಇಟ್ಬಿಟ್ರು, ಒಂದು ರೀತಿಯಲ್ಲಿ ರದ್ದು ಮಾಡಿ ಜನರಿಗೆ ಯಾವ ಮೂಲಭೂತ ಹಕ್ಕುಗಳು ಇಲ್ಲ, ಹೀಗೆ ನಡೀತೀವೋ ರಾಜ್ಯ ನಡೀಲಿ ಅನ್ನುವಂಥ ರೀತಿಯಲ್ಲಿ ಮಾಡಿದ್ರು. ಆದರೆ 77ರಲ್ಲಿ ಮತ್ತೆ ಅದು ರೆಸ್ಟೋರ್ ಆಗಿ ಆವತ್ತಿನಿಂದ ಮತ್ತೆ ಇವತ್ತಿನ ತನಕ ಅಬಾಧಿತವಾಗಿ ಸಂವಿಧಾನ ಜಾರಿಯಲ್ಲಿದೆ. ಸಂವಿಧಾನ ಜಾರಿಯಲ್ಲಿರೋದ್ರಿಂದನೇ ನಮಗೂ ನಿಮಗೂ ಸಮಾನ ಹಕ್ಕುಗಳಿದೆ. ಇವತ್ತು ದೇಶ ಸರ್ಕಾರ, ರಾಜ್ಯ ಸರ್ಕಾರಗಳು ಇವೆಲ್ಲವನ್ನು ಒಂದು ಬಾಂಧವ್ಯದಲ್ಲಿ, ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಾ ಇವೆ. ಇಲ್ಲ ಅಂದಿದ್ರೆ ತಮಿಳ್ನಾಡವರು, ಕರ್ನಾಟಕದವರು ಯಾರೊಬ್ಬರೇ ನಮ್ಗೆ ಈ ದೇಶವೇ ಬೇಡ ಅಂತ ಹೇಳ್ಬಿಡ್ಬೋದಿತ್ತು. ಹಾಗಾಗಬಾರ್ದು. ಸಾರ್ವಭೌಮತೆ, ಸಾವರ್ನಿಟಿ ಆಫ್ ದ ನೇಷನ್, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗೆ ಅನ್ನುವಂಥದ್ದೆಲ್ಲನೂ ಈ ಸಂವಿಧಾನದಲ್ಲಿ ಬರೆದಿದ್ದಾರೆ. ಇದೆಲ್ಲವನ್ನು ನೀವು ಸಾಧ್ಯವಾದರೆ ಓದಿ. ಭಾಳ ಸಣ್ಣ ಪುಸ್ತಕಗಳು ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಪುಸ್ತಕ. ಇತ್ತೀಚೆಗೆ ಸ್ವಲ್ಪ ಎಲ್ಲರೂ ಬಹಳ ಜನ ಇದನ್ನು ಫ್ಯಾಷನಬಲ್ ಆಗಿ ರೆಡ್ ಬುಕ್, ಹಿಂದೆ ರೆಡ್ ಬುಕ್ ಅಂತ ಒಂದಿತ್ತು ಕಾರ್ಲ್ ಮಾರ್ಕ್ಸ್ದು, ಕಮ್ಯುನಿಸ್ಟ್ರು ಬಳಸ್ತಾ ಇದ್ರು. ಇವಾಗ ಈ ರೆಡ್ ಬುಕ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತೇಳಿ ಒಂದಷ್ಟು ಜನ ಇದನ್ನು ಎತ್ಕೊಂಡು ಓಡಾಡ್ತಾರೆ. ಆದರೆ ಇವತ್ತು ನೀವು ಬದುಕೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ರೀತಿಯಲ್ಲಿ ಬದುಕೋದಕ್ಕೆ, ಸ್ವಾತಂತ್ರ್ಯ ಇಟ್ಕೊಂಡು ಬದುಕೋದಕ್ಕೆ ಕಾರಣ ಆಗಿರುವಂಥದ್ದು ಆ ಪುಸ್ತಕದಲ್ಲಿ ಒಂದು ಪೀಠಿಕೆ ಇದೆ. ಆ ಪೀಠಿಕೆಯನ್ನು ಓದೋದ್ರ ಮೂಲಕ ನಾವು ಈ ಸೆಷನ್ನನ್ನು ಮುಗಿಸೋಣ. ಇವೆಲ್ಲ ಚಾಟ್ GPT ಹಾಕಿದ್ರೆ ಭಾರತದ ಸಂವಿಧಾನ ಏನು ಹೇಗೆ ಅಂತ ಹಾಕಿದ್ರೆ ಎಲ್ಲ ಬರುತ್ತೆ. ಅದ್ರ ಜೊತೆಗೆ ಗೂಗಲಲ್ಲಿ ಮಾಡಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹಾಕಿದ್ರೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ. ಸಾಕಷ್ಟು ಒಳ್ಳೆಯ ವಿಚಾರಗಳು ಅದರಲ್ಲಿ ಇದೆ. ದಯವಿಟ್ಟು ಅದನ್ನು ಓದಿ. ಈಗ ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನ ಇಲ್ಲ ಅಂದಿದ್ರೆ ನಮ್ಮ ಪೂರ್ವಿಕರು ಅದೆಲ್ಲೆಲ್ಲಿ ಹೋಗಿರ್ತಾ ಇದ್ರೋ, ಯಾರಿಗೇನು ಹಕ್ಕಿರ್ತಾ ಇತ್ತೋ, ನಾವು ಹುಟ್ಟುತ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಮಗೆ ಸೇರಿ ಇಷ್ಟೆಲ್ಲ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ, ದೇಶವನ್ನು ಕಟ್ಟೋದ್ರಲ್ಲಿ ನಮ್ಮದೂ ಒಂದು ಪಾತ್ರ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣವಾಗಿರುವಂಥದ್ದು ಸಂವಿಧಾನ. ಆ ಪ್ರಸ್ತಾವನೆ ಏನಿದೆ ಅದನ್ನೆಲ್ಲ ನಾವು ಜೊತೆಗೆ ಓದೋಣವಾ? ನಾವು ಭಾರತದ ಜನತೆ ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ
ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಹಾಗೂ ಅವಕಾಶಗಳ ಸಮತೆ ದೊರಕುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವವನ್ನು ಮೂಡಿಸುವುದಕ್ಕೆ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಭಾರತ ಮಾತೆಗೆ. ನೋಡಿ, ನಮ್ಮ ಪೂರ್ವಿಕರ ವಿಶಾಲ ದೃಷ್ಟಿ, ಜನರನ್ನು ಯಾವುದೇ ಕುಲ, ಜಾತಿ, ಮತ, ಪ್ರಾಂತ್ಯ ಭೇದವಿಲ್ಲದೆ ಎಲ್ರಿಗೂ ಸಮಾನವಾಗಿ ಈ ದೇಶ ಇದೆ, ಈ ದೇಶದಲ್ಲಿ ಇವರೆಲ್ರಿಗೂ ಸಮಾನವಾದ ಹಕ್ಕುಗಳಿದೆ ಅಂಥೇಳಿ ಭಾಳ ಉದಾತ್ತ ಆದರ್ಶ ಧ್ಯೇಯಗಳಿಂದ ಒಂದು ಸಂವಿಧಾನವನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆರಂಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥವ್ರು ಒಂದು ವಿಚಾರ, ಇಲ್ಲಿ ಭಾಳ ಜನರಿಗೆ ಹಲವಾರು ಜನರ ಬಗ್ಗೆ ಹಲವಾರು ಅಭಿಪ್ರಾಯಗಳು, ಇತ್ತೀಚೆಗಂತೂ ಒಂದು ಜನರ ಮನಸ್ಥಿತಿನೇ ಕೆಟ್ಟೋಗಿರುವಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಬಿಟ್ಟು ಬೇರೆ ಯಾರಾದ್ರೂ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಿದ್ದರೆ ಬಹುಶಃ ನಾವು ಪ್ರಜಾಪ್ರಭುತ್ವ ದೇಶವಾಗಿ ಅಥವಾ ಈ ತರಹದ ಒಂದು ಒಂದೇ ಆತ್ಮವಾಗಿ ದೇಶಾದ್ಯಂತ ಇರುವಂತಹ ಮನಸ್ಥಿತಿ ರೂಪಿಸೋದಕ್ಕೆ ಆಗ್ತಾ ಇರಲಿಲ್ವೇನೋ. ಮಹಾತ್ಮ ಗಾಂಧೀಜಿ ದೇಶದ ಜನರನ್ನೆಲ್ಲ ಬೆಸೆದರು. ಅವರು ಸಂವಿಧಾನ ಕರಡು ರಚನಾ ಸಮಿತಿ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಮಹಾತ್ಮ ಗಾಂಧೀಜಿಯವರ ಹಲವಾರು ವಿಚಾರಗಳನ್ನ ವಿರೋಧಿಸ್ಕೊಂಡು ಬಂದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಮಹಾತ್ಮ ಗಾಂಧೀಜಿಯವರು ನಿಧಾನ, ಮತ್ತು ಇವರು ಮೇಲ್ಜಾತಿಯವರು ಪರಿವರ್ತನೆ ಆಗಬೇಕು ಅಂತ ಹೇಳ್ತಾರೆ. ಅಲ್ಲಿ ತನಕ ನಮ್ಮ ಡೌನ್ ಟ್ರಾಡನ್ ಅನ್ಟಚಬಲ್ಸ್ ಏನಾಗಬೇಕು. ಹಾಗಾಗಿ ಎಷ್ಟೋ ಜನ ಮಹಾತ್ಮರು ಬಂದರು ಹೋದರು, ಆದರೆ ನನ್ನವರ ಬವಣೆ ಬೇಗುದ್ದಿ ನೀಗಲಿಲ್ಲ. ಮೆನಿ ಮಹಾತ್ಮಾಸ್ ಹ್ಯಾವ್ ಕಮ್ ಅಂಡ್ ಗಾನ್, ಆದರೆ ನಮ್ಮವರ ಬವಣೆ ಬೇಗುದ್ದಿ ನೀಗಲಿಲ್ಲ ಅಂತೇಳಿ ವಿರೋಧಿಸ್ಕೊಂಡು ಬಂದಿದ್ದರು. ಆದರೆ ಬಹಳ ದೊಡ್ಡ ಜ್ಞಾನಿ. ಹಾಗಾಗಿ ಅಂಥವರು ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಇರಬೇಕು ಅಂತ ಮೊದಲಿಗೆ ಹೇಳಿದ್ದೇ ಮಹಾತ್ಮ ಗಾಂಧೀಜಿ. ಹಾಗಾಗಿ 49ಕ್ಕೆ ಮುಗಿದು 50ನೇ ಇಸ್ವಿಯಲ್ಲಿ ನಾವು ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡಾದ ಮೇಲೆ ಆ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಆ ಸಂವಿಧಾನದ ಪ್ರಕಾರ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸ್ತಾ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದು ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು. ಇವರು ಮೂವರು ಇದ್ದ ಕಾರಣಕ್ಕಾಗಿ ದೇಶದಲ್ಲಿ ಇಲ್ಲಿ ತನಕ ಪ್ರಜಾಪ್ರಭುತ್ವ, ಆ ಮನಸ್ಥಿತಿ, ಒಂದು ರಾಷ್ಟ್ರೀಯತೆ ಭಾವ ಉಳ್ಕೊಂಡು ಬಂದಿದೆ. ಇಲ್ಲ ಅಂದಿದ್ದರೆ ದೇಶ ಈ ತರಹದ ಸಂವಿಧಾನವನ್ನು ನೋಡೋದಾಗಲಿ, ಈಗ ನಮ್ಮದೇ ಸಂದರ್ಭದಲ್ಲಿ ಎರಡು ದೇಶವಾಯಿತು ನಮ್ಮದು. ಒಂದು ಪಾಕಿಸ್ತಾನ, ಇನ್ನೊಂದು ಭಾರತ. ಪಾಕಿಸ್ತಾನ 2 ದೇಶವಾಗಿ ವಿಭಜನೆ ಆಯಿತು. ಒಂದು ಇವತ್ತಿನ ಪಾಕಿಸ್ತಾನ, ಇನ್ನೊಂದು ಬಾಂಗ್ಲಾದೇಶ. ಅದು 71ನೇ ಇಸ್ವಿ ತನಕ ಇದು ಪೂರ್ವ ಪಾಕಿಸ್ತಾನ, ಅದು ಪಶ್ಚಿಮ ಪಾಕಿಸ್ತಾನ, ಎರಡೂ ಒಂದೇ ದೇಶ. ಆದರೆ 71ನೇ ಇಸ್ವಿನಲ್ಲಿ ಬಾಂಗ್ಲಾದೇಶ ಸ್ವತಂತ್ರವಾಯಿತು. ಅಲ್ಲಿ ಇತ್ತೀಚೆಗೆ ಏನು ನಡೀತು ಅಂತ ನೋಡ್ತಾ ಇದ್ದೀವಿ. ಆ ದೇಶದ ರಾಷ್ಟ್ರಪಿತ, ರಾಷ್ಟ್ರಬಂಧು ಮುಜಿಬುರ್ ರೆಹಮಾನ್ ಅವರ ಮಗಳೇ ಶೇಖ್ ಹಸೀನಾ 3 ಟರ್ಮ್ಗೆ ಕಂಟಿನ್ಯೂಸ್ ಆಗಿ ಗೆದ್ದಂತಹ ಪ್ರಧಾನಿ. ಆ ಥರ ಇದ್ದವರು ಕೇವಲ ಅರ್ಧ ಗಂಟೆ ನೋಟಿಸು, ಇನ್ನು ಅರ್ಧ ಮಿಲಿಟರಿ ಅವರು ಹೇಳಿದ್ರು, ಇನ್ನು ಅರ್ಧ ಗಂಟೆ ತನಕ ನಾವು ಅಲ್ಲಿ ಆಚೆ ಬರ್ತಾ ಇರುವಂಥ ಜನರನ್ನು ತಡಿಬಹುದು, ಅರ್ಧ ಗಂಟೆ ಆದಮೇಲೆ ನಾವು ತಡೆಯೋಕ್ಕಾಗೋದಿಲ್ಲ, ಆ ಥರಕ್ಕೆ ಜನ ಬರ್ತಾ ಇದ್ದಾರೆ, ನೀವು ಈಗಲೇ ಓಡೋದ್ರೆ ಪರವಾಗಿ ಬದುಕಿದ್ರಿ ಅಂತ ಹೇಳಿದ್ದಕ್ಕೆ ಆಕೆ ಯಾವುದೋ ಒಂದು ಹೆಲಿಕಾಪ್ಟರ್ ಏರೋಪ್ಲೇನ್ ಹತ್ಕೊಂಡು ಇಂಡಿಯಾಗೆ ಓಡಿ ಬಂದುಬಿಟ್ರು. ಇವತ್ತು ಬಾಂಗ್ಲಾ ಹಾಗಾಗಿದೆ. ಪಾಕಿಸ್ತಾನದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದೊಂದು ದೇಶವಾಗಿಯೇ ಇಲ್ಲ, ಒಂಥರ ಅರಾಜಕತೆ ಎಷ್ಟೋ ಕಡೆಗಳಲ್ಲಿ. ಮತ್ತು ಭಯೋತ್ಪಾದಕರ ಒಂದು ಅಡ್ಡ ಅಲ್ಲ, ಉತ್ಪಾದನಾ ಕೇಂದ್ರ. ಆದರೆ ಭಾರತ ಇವತ್ತಿಷ್ಟು ಈ ಮಟ್ಟಕ್ಕೆ ಇರೋದಕ್ಕೆ ಮಹಾತ್ಮ ಗಾಂಧೀಜಿ ಅವರ ಒಂದು ನೈತಿಕತೆ, ತತ್ವ, ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಂಡಿದ್ದು, ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದು, ಮತ್ತು ಆ ಸಂವಿಧಾನವನ್ನು ಒಪ್ಪಿ ಸಂವಿಧಾನಾತ್ಮಕವಾಗಿ ಆಡಳಿತ ಮಾಡಿದಂತಹ ಭಾಳ ದೊಡ್ಡ ಪ್ರಜಾಪ್ರಭುತ್ವವಾದಿ ಜವಾಹರ್ಲಾಲ್ ನೆಹರೂರವರು. ಆದರೆ ಇವತ್ತು ಅದೇ ಆ ತರಹದ ಪುಣ್ಯ ಪುರುಷರು ಒಂದು ರೀತಿಯಲ್ಲಿ ಇವತ್ತಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಸಂವಿಧಾನದ ಪುಸ್ತಕ ಯಾಕೆ ಹಿಡ್ಕೊಳ್ತಾ ಇದ್ದಾರೆ? ಸಂವಿಧಾನ ಅಪಾಯದಲ್ಲಿದೆ ಅಂತೇಳಿ ಇವತ್ತು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ದೇಶದಲ್ಲಿ ಜನರನ್ನ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜಕ್ಕೂ ಸಂವಿಧಾನ ಒಂದು ರೀತಿಯಲ್ಲಿ ಅಪಾಯದಲ್ಲೇ ಇದೆ.
ಆವತ್ತಿಗಿಂತ ಶ್ರೀಮಂತವಾದ ದೇಶ ನಮ್ಮದಾಗಿದೆ ಇವತ್ತು. ಆದರೆ ಅಸಮಾನತೆ, ಸಾಮಾಜಿಕ ಅಸಮಾನತೆಗಳು ಹೋಗಿಲ್ಲ, ತಾರತಮ್ಯಗಳು ಇನ್ನೂ ಕಡಿಮೆ ಆಗಿಲ್ಲ, ಬಡತನ ನಿವಾರಣೆ ಆಗಿಲ್ಲ. ಹಾಗಾಗಿ ಇವತ್ತು ಆ ಸಂವಿಧಾನದ ಆಶಯಗಳ ಪ್ರಕಾರ ನಾವು ಮುಂದುವರಿಬೇಕು ಅನ್ನೋ ಆಗಿದ್ದರೆ, ಒಂದು ಸರ್ವೋದಯ ಅಂತ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು, ಅಂಥ ಒಂದು ಸರ್ವೋದಯದ ಒಂದು ದೇಶ ಕಟ್ಟಬೇಕು ಅನ್ನೋ ಆಗಿದ್ದರೆ ನಾವು ಇವತ್ತು ಕ್ರಿಯಾಶೀಲರಾಗಬೇಕಾಗಿದೆ, ಕಾರ್ಯಶೀಲರಾಗಬೇಕಾಗಿದೆ, ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸಂವಿಧಾನ ಅಪಾಯದಲ್ಲಿರೋದಕ್ಕೆ ಕಾರಣ ನಮ್ಮ ಆಡಳಿತ ಅಥವಾ ರಾಜಕಾರಣ. ಈ ಆಡಳಿತ ಅನ್ನೋದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳಿ ನೀವು. ಆಡಳಿತ ಅನ್ನೋದನ್ನು ರಾಜಕಾರಣ ಅಂತ ಗಮನಿಸ್ಕೊಳ್ಳಿ. ರಾಜಕಾರಣ ಇವತ್ತು ಅಪಾಯದಲ್ಲಿದೆ. ರಾಜಕಾರಣ ಭ್ರಷ್ಟರು, ದುಷ್ಟರು, ನೀಚರು, ಅಯೋಗ್ಯರು, ದೇಶದ್ರೋಹಿಗಳು ಇವತ್ತು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ, ನ್ಯಾಯಾಂಗದಲ್ಲಿ, ಕಾರ್ಯಾಂಗದಲ್ಲಿ, ಶಾಸಕಾಂಗದಲ್ಲಿ. ಬರೀ ನಾವು ರಾಜಕಾರಣ ಅಂದ ತಕ್ಷಣ ಏನು ಅಂದ್ಕೊಂಡ್ಬಿಡ್ತೀವಿ, ಬರೀ ಶಾಸಕಾಂಗ ಅಂದ್ಕೊಳ್ತೀವಿ. ಆದರೆ ಆಡಳಿತ ಅಂತ ನೋಡಿದಾಗ ಅದರಲ್ಲಿ ನ್ಯಾಯಾಂಗವೂ ಬರುತ್ತೆ, ಕಾರ್ಯಾಂಗವೂ ಬರುತ್ತೆ. ಒಟ್ಟಾರೆ ಸಂವಿಧಾನದ 3 ಅಂಗಗಳು ಇವತ್ತು ಅಪಾಯದಲ್ಲಿವೆ. ಯಾವುದೋ ಒಂದು ಬಾಯಿ ಮಾತಿನ ಚಪಲ ಒಬ್ಬ ವ್ಯಕ್ತಿಗೆ, ಅವರು ಈ ದೇಶದ ಮುಖ್ಯ ನ್ಯಾಯಮೂರ್ತಿ, ಸುಮ್ಮನೆ ಇದ್ದಕ್ಕಿದ್ದಂಗೆ ಏನೋ ಅಂದ್ಬಿಟ್ರು. ಏನಂದ್ರು? ಜಿರಳೆಗಳು. ಯಾರು? ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲೋ ಮೀಮ್ಸ್ ಹಾಕುವಂಥವ್ರು, ವಿರೋಧ ಮಾಡೋಂಥವ್ರು, ತಮಾಷೆ ಮಾಡೋಂಥವ್ರು, ಇವರು ಕಾಕ್ರೋಚಸ್, ಜಿರಳೆಗಳು ಅಂದ್ಬಿಟ್ರು. ಇವತ್ತು ದೇಶಾದ್ಯಂತ ಒಂದು ಹೋರಾಟ ಆಗ್ಬಿಡ್ತು ಅದರಿಂದಾಗಿ. ಮತ್ತು ಅದಾದ ನಂತರ ಅವರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಆನ್ಲೈನ್ ಫೋರಮ್, ಅದು ಒಂದು ಆನ್ಲೈನ್ ಅದು ವೆಬ್ಸೈಟು ಇಲ್ಲ ಅದಕ್ಕೆ, ಇದೇನು ಈಗ. ಆದರೆ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜು. ಇವತ್ತು ಅವರೊಂದು ಹೋರಾಟವನ್ನು ಕಟ್ಟಿದ್ರು. ಯಾವ ವಿಚಾರಕ್ಕೆ? ನೀಟ್ ವಿಚಾರಕ್ಕೆ. ನೀಟು ಯಾವ ಭಾಗವಾಗಿ ಬರುತ್ತೆ? ಕಾರ್ಯಾಂಗದ ಭಾಗವಾಗಿ ಬರುತ್ತೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂದಾಗ ನೀಟು ಕಾರ್ಯಾಂಗದ ಭಾಗ ಬರುತ್ತೆ. ಕಾರ್ಯಾಂಗ ಇವತ್ತು ಪರಮ ಭ್ರಷ್ಟವಾಗಿದೆ. ಇವತ್ತು ಮೊನ್ನೆ ತಾನೇ ಒಂದು 2-3 ದಿವಸದಿಂದ ಒಂದು ಆಡಿಯೋ ಓಡಾಡ್ತಾ ಇದೆ. KPSCಯಲ್ಲಿ ಒಂದು ಯಾವ ಹುದ್ದೆಗೆ? ಪಶುವೈದ್ಯರು, ವೆಟರ್ನರಿ ಡಾಕ್ಟ್ರಿಗೆ ಎಷ್ಟು ರೇಟು? 80 ಲಕ್ಷ. ತುಂಬ ಚೀಪು. ಯಾಕೆಂದರೆ ನಾವು KPSC ವಿರುದ್ಧ, ಈಗ ನಾನು ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್, ನಾವೆಲ್ಲ ಭಾಳ ದೊಡ್ಡ ಹೋರಾಟ ಮಾಡಿದ್ವಿ 2013ರಲ್ಲಿ. 2011 KPSC ಬ್ಯಾಚ್ ಅಂತ, ಅದು 2013ರಲ್ಲಿ ನೇಮಕಾತಿ ಆಗಿದ್ದು. ಆ ನೇಮಕಾತಿಯಲ್ಲಿ ಬಹಳ ಅಕ್ರಮಗಳಾಯಿತು ಅಂತೇಳಿ ಅವರೆಲ್ಲ KPSC ಚೇರ್ಮನ್ ಸಮೇತವಾಗಿ, ಗೋನಾಳ್ ಭೀಮಪ್ಪ ಅಂತ ಅವಾಗ KPSC ಚೇರ್ಮನ್ ಆಗಿದ್ದಾತ, ಅವರ ಕಾಲದಲ್ಲಿ ಬಹಳ ಅವ್ಯವಹಾರವಾಗಿದೆ ಅಂತ ಟಿ ವಿಗಳಲ್ಲೆಲ್ಲ ಸ್ಟಿಂಗ್ ಆಪರೇಷನ್ TV 9 ಬಂದ ಮೇಲೆ ಆಗ ತಾನೇ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅದನ್ನು CIDಗೆ ವಹಿಸಿದ್ರು. CID ತನಿಖೆ ಮಾಡಿ ರಿಪೋರ್ಟ್ ಕೊಡ್ತು, ಭಾಳ ಅದ್ಭುತವಾದ ರಿಪೋರ್ಟು. ಅದರಲ್ಲಿ AC ಪೋಸ್ಟ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ 1.5 ಕೋಟಿ, DYSPಗೆ 80 ಲಕ್ಷ, ತಹಸೀಲ್ದಾರ್ ಲೆವೆಲ್ಗೆ 60 ಲಕ್ಷ. ಇಷ್ಟಕ್ಕೆ ರೇಟ್ ಫಿಕ್ಸ್ ಮಾಡಿದರು. ಆವತ್ತು 2013ರಲ್ಲಿ 1.5 ಕೋಟಿ ಅಂದರೆ ಇವತ್ತು ಬಹುಶಃ 5-6 ಕೋಟಿ. ಹಾಗಾಗಿನೇ ಆ ಪಶುವೈದ್ಯರು ಜುಜುಬಿ ಅದು ಆವತ್ತಿನ ಲೆಕ್ಕ ಹಾಕಿದ್ರೆ. ರೇಟ್ ಕಾರ್ಡ್ ಹಾಕಿದ್ದಾರೆ ಯಾವುದರಲ್ಲಿ? CID ರಿಪೋರ್ಟಲ್ಲಿ. ಅದನ್ನು ನಾವು ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ 10 ಫ್ಲೆಕ್ಸ್ ಮಾಡಿಸಿದ್ವಿ, ದೊಡ್ಡ ಫ್ಲೆಕ್ಸು. ಸರ್ಕಾರಿ ಹುದ್ದೆಗಳು ಮಾರಾಟಕ್ಕಿವೆ, ಆಸಕ್ತರು ದಯವಿಟ್ಟು ಸಂಪರ್ಕಿಸಿ ಅಂತೇಳಿ ಗೋನಾಳ್ ಭೀಮಪ್ಪ, ಆತನ ಫೋನ್ ನಂಬರು CID ರಿಪೋರ್ಟಲ್ಲಿತ್ತು. ಆತಂದು ಮಂಗಳಾಶ್ರೀದರ್ದು ಹಾಕಿ, ಆಮೇಲೆ AC-ಗೆ 1.5 ಕೋಟಿ, DYSPಗೆ 80 ಲಕ್ಷ, ತಹಸೀಲ್ದಾರ್ಗೆ 60 ಲಕ್ಷ ಅಂತ ಅದನ್ನು ರೇಟ್ ಕಾರ್ಡ್ ಹಾಕಿ, ಸೇಮ್ ಅದರಲ್ಲಿ ಏನಿತ್ತು ರಿಪೋರ್ಟ್ನಲ್ಲಿ ಅದನ್ನು ಹಾಕಿ, ವಿಧಾನಸೌಧದ ಸುತ್ತಮುತ್ತ 10 ಫ್ಲೆಕ್ಸ್ ಹಾಕಿದ್ವಿ ನಾವು 2013ರಲ್ಲಿ. ಇವತ್ತು ಅಲ್ಲೆಲ್ಲ ನಮ್ಮನ್ನು ಓಡಾಡೋದಕ್ಕೆ ಬಿಡೋದಿಲ್ಲ. ಇವತ್ತು KPSC ಅಂತ ಏನಿದೆ ಅದ್ರ ಬಾಗಿಲಿಗೆ ಹೋಗಿ ನಾವು ಧರಣಿ ಮಾಡಿ, ನನಗೆ ಸ್ವಲ್ಪ ಅಲರ್ಜಿ ಇತ್ತು, ಮಫ್ಲರ್ ಆಗ್ತಾ ಇದ್ದೆ, ಮಫ್ಲರನ್ನು ಕಟ್ಟಿಬಿಟ್ಟಿದ್ವಿ, ಬೀಗ ಹಾಕಿದ್ವಿ KPSC ಇದಕ್ಕೆ ಗೇಟ್ಗೆ, ಮೇನ್ ಗೇಟ್ಗೆ. ಇವತ್ತು ಅಲ್ಲಿ ಯಾರು ಓಡಾಡಿದ್ರೆ ಹಂಗೆ ಪೊಲೀಸ್ ಬಂದ್ಬಿಡ್ತಾರೆ 10 ಸೆಕೆಂಡಲ್ಲಿ. ಅಷ್ಟು ದೊಡ್ಡ ಹೋರಾಟ ಮಾಡಿದ್ವಿ. ಹಾಗಾಗಿ ನೋಡಿದ್ರೆ ಇವತ್ತಿನ ರೇಟು ಜುಜುಬಿ ರೇಟ್. ಅದು ಕಾರ್ಯಾಂಗ ಭ್ರಷ್ಟವಾಗಿದೆಯೋ ಇಲ್ವೋ? ಇವತ್ತು ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರ್ಕೊಂಡಿರೋರು ದುಡ್ಡು ಹೊಡಿದೆ, ಅವ್ರ ಸಂಬಳದಲ್ಲಿ ಕೆಲಸ ಮಾಡ್ತಾರಾ? ನೀಟಲ್ಲಿ ಆಗಿರೋದು ಹೆಚ್ಚು ಕಮ್ಮಿ ಅದಗೇನೆ. ಸರಿ, ಅದಕ್ಕೆ ಪರಿಹಾರವನ್ನು ನ್ಯಾಯಾಂಗ ಕೊಡಬೇಕಾಗಿತ್ತು, ಕೊಡ್ತಿದ್ಯಾ? ಯಾರೋ ಒಬ್ಬ ಸಿನಿಮಾ ಆ್ಯಕ್ಟ್ರೋ ಏನೋ ಒಂದು ಆಗ್ಬಿಡ್ತು, ಅಥವಾ ರಾಜಕಾರಣಿ ಮಗ ಇನ್ನೊಂದೇನೋ ಅಪಚಾರನ ಮಾಡಿಬಿಟ್ರು ಅಂದರೆ ಅವ್ರು ನಡು ರಾತ್ರಿ ಬೇಕಾದ್ರೆ ಎದ್ದು ಬಂದು ಬೇಲ್ ಕೊಡ್ತಾರೆ. ಆದರೆ ಗಂಭೀರವಾದ ವಿಚಾರ ಅಂದರೆ ಆಗಲೇ ಹೇಳಿದ್ರಲ್ವ ಅವರು, ಸ್ವಾಮೀಜಿ ಒಂದು ವಿಚಾರ ಹೇಳ್ತಾ ಇದ್ರಲ್ಲ,
ಡೇಟ್ ಮೇಲೆ ಡೇಟು. ಇವತ್ತು ಬಂತು ನೆಕ್ಸ್ಟ್ ಸರಿ ಅವ್ರದ್ದೇನೋ ಒಂದು ಸ್ವಾಮಿ ನಮ್ಮ ಹತ್ರ ಇವತ್ತು ಡೇಟಾ ಇಲ್ಲ ಅಥವಾ ಮೆಮೊ ಇಲ್ಲ ಅಥವಾ ಇನ್ನೊಂದೇನೋ ರಿಪೋರ್ಟ್ ಬೇಕು ಅಂತ ಗೌರ್ಮೆಂಟ್ ಪ್ಲೀಡರ್ ಹೇಳ್ಬಿಟ್ಟು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸರಿ ನೆಕ್ಸ್ಟ್ 3 ತಿಂಗಳು ಅಷ್ಟೊತ್ತಿಗೆ ಆಗಬಾರ್ದು ಅಪಾಯ ಅನ್ಯಾಯ ಆಗೋಗಿರುತ್ತೆ. ಈ ತರಹ ಒಂದು ನ್ಯಾಯಾಂಗ ಎಷ್ಟೋ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಒಂದು ಪುಸ್ತಕದಲ್ಲಿ ನಾನು ಓದ್ತಾ ಇದ್ದೆ, ವಿಚಾರಣಾಧೀನ ಕೈದಿಗಳು ಅಂತ, ಅಂಡರ್ ಟ್ರಯಲ್ಸ್ ಅಂತ. ಉದಾಹರಣೆಗೆ ಒಂದು ಕಳ್ಳತನ ಆಗಿದ್ದರೆ ಆ ಕಳ್ಳತನ ಅವನು ಮಾಡಿದ್ದು ಸಾಬೀತಾಗಿ ಅವನು ಒಪ್ಕೊಂಡು ಅಥವಾ ಸಾಬೀತಾದರೆ ಅದಕ್ಕೆ ಗರಿಷ್ಠ ಶಿಕ್ಷೆ 2 ವರ್ಷ ಅಂತ ಇಟ್ಕೊಳ್ಳೋಣ. ಆದರೆ ಇವನು ವಿಚಾರಣಾಧೀನ ಕೈದಿಯಾಗಿ 2 ವರ್ಷಕ್ಕಿಂತ ಜಾಸ್ತಿ ದಿವಸ ಜೈಲಲ್ಲೇ ಇದ್ದಾನೆ. ಅಂಡರ್ ಟ್ರಯಲ್ ಆಗಿ 2 ವರ್ಷಕ್ಕಿಂತ ಜಾಸ್ತಿ ಇದ್ದಾನೆ. ಇವತ್ತು ಅವನು ಸ್ವಾಮಿ ನನಗೆ ಸಾಕಾಗೋಗಿದೆ, ಅದು ಗರಿಷ್ಠ ಶಿಕ್ಷೆನೇ 2 ಲಕ್ಷ 2 ವರ್ಷ, ನಾನು ಕಳ್ತನ ಮಾಡಿದ್ದು ನಾನು ಒಪ್ಕೊಂಡ್ಬಿಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ನಾಳೆನ ರಿಲೀಸ್ ಆಗಿಬಿಡ್ತಾನೆ ಅವನು. ಇದು ನ್ಯಾಯಾಂಗ ವ್ಯವಸ್ಥೆ. ಇದು ನ್ಯಾಯ ಕೊಡ್ತಾ ಇದೆಯಾ? ಇಲ್ಲ. ಆದರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ರಾಜಕಾರಣ. ಈ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ 3 ಅಪಾಯದಲ್ಲಿ ಇರೋದಕ್ಕೆ ಅಥವಾ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಿರೋದಕ್ಕೆ ಕಾರಣ ಯಾವುದು? ರಾಜಕಾರಣ. ಭ್ರಷ್ಟರನ್ನು ನಾವು ಆಯ್ಕೆ ಮಾಡ್ತಿರುವಂತಹದ್ದು. ಭ್ರಷ್ಟರನ್ನು ಆಯ್ಕೆ ಮಾಡಿ ನಾವು ಅವರು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಆಗುತ್ತಾ? ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇವತ್ತೊಂದು ಉತ್ಕೃಷ್ಟವಾದ ಸಂವಿಧಾನವನ್ನು ನಾನು ದೇಶಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಬಟ್ ರಿಮೆಂಬರ್, ಹೌ ಎವರ್ ಗುಡ್ ಎ ಕಾನ್ಸ್ಟಿಟ್ಯೂಷನ್ ಮೇ ಬಿ, ನೆನಪಿಟ್ಕೊಳ್ಳಿ, ಒಂದು ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿರಲಿ ಉತ್ತಮವಾಗಿರಲಿ ಅದನ್ನು ನಿರ್ವಹಿಸುವವರು ಅಯೋಗ್ಯರಾಗಿದ್ದರೆ ಆ ಉತ್ಕೃಷ್ಟ ಸಂವಿಧಾನವು ಅಯೋಗ್ಯವಾಗುತ್ತೆ. ಅಥವಾ ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿರಲಿ ಆವತ್ತಿನ ಸಂದರ್ಭದಲ್ಲಿ ನಿರ್ವಹಿಸುವವರು ಉತ್ತಮರಾಗಿದ್ದರೆ ಆ ಒಂದು ಕೆಟ್ಟ ಸಂವಿಧಾನವೂ ಒಳ್ಳೆಯ ಸಂವಿಧಾನವಾಗುತ್ತೆ ಅಂತ. ಅಂದರೆ ಯಾರೇ ಆಗಿರಲಿ ನೈತಿಕತೆ ಇರುವಂಥವ್ರು ಒಂದು ವ್ಯವಸ್ಥೆಯಲ್ಲಿದ್ದಾಗ ಅವರು ಇನ್ನೂ ಉತ್ತಮವಾದ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಆದರೆ ಕೆಟ್ಟವರು ಬಂದು ಕುರುಬಾರ ಜಾಗದಲ್ಲಿ ಕೂತಾಗ ವ್ಯವಸ್ಥೆ ಎಷ್ಟೇ ಅಂದರೆ ನಾವು ಕಟ್ಕೊಂಡಿರುವಂಥ ಮಾತುಗಳೇನೇ ಇದ್ರೂ ಬರಹಗಳೇನೇ ಇದ್ರೂ ಕಾರ್ಯರೂಪಕ್ಕೆ ಕೆಟ್ಟದ್ದೇ ಬರುತ್ತೆ ಅಂತ. ಹಾಗಾಗಿ ಇವತ್ತು ರಾಜಕಾರಣ ಕೆಟ್ಟಿದೆ. ಈ ಕೆಟ್ಟಿರೋದಕ್ಕೆ ಏನು ಕಾರಣ? ಈ ವಿಚಾರವಾಗಿ ಏನು ಬದಲಾವಣೆಗಳಾಗಬೇಕು ಅನ್ನುವಂಥ ವಿಚಾರವಾಗಿ ಮಹಿಮಾ ಪಟೇಲರು ಮುಂದಿನ ಇದನ್ನು ಸೆಷನ್ನನ್ನು ನಡೆಸ್ಕೊಡ್ತಾರೆ. ಈಗ ಅವ್ರು ಹೇಳ್ತಾರೆ. ಮಹಿಮಾ ಪಟೇಲರು ನಿಮ್ಗೆ ಗೊತ್ತಿರೋ ಹಾಗೆ 2004ರಲ್ಲಿ ನಮ್ಮ ರಾಜ್ಯದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದವರು. ಅವರು ಆಗ ಕುಮಾರಸ್ವಾಮಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ದೆಹಲಿ ವಿಶೇಷ ಪ್ರತಿನಿಧಿಯಾಗಿದ್ದಂಥವರು. ಅವರ ತಂದೆಯವರು JH ಪಟೇಲರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಮಾರು 3+ ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವರು. ಆದರೆ ಅವರ ತಂದೆ JH ಪಟೇಲರು ಭಾಳ ದೊಡ್ಡ ಪ್ರಜಾಪ್ರಭುತ್ವವಾದಿ ಒಂದು ರೀತಿಯಲ್ಲಿ. ಅವರು ಮುಖ್ಯಮಂತ್ರಿ ಅಥವಾ ರಾಜಕಾರಣದಲ್ಲಿರೋ ತನಕ ಮಕ್ಕಳನ್ನು ಯಾವುದೇ MLA ಎಲೆಕ್ಷನ್ಗೆ ನಿಲ್ಲಿಸಲಿಲ್ಲ. ಆ ರೀತಿಯಲ್ಲಿ ಬಂದಂಥವರು. ಅವರು ಸೋತ್ರೂ 2008ರಲ್ಲಿ ಅವರೊಂದು ವಿಶೇಷವಾದ ಪ್ರಯೋಗ ಮಾಡೋದಕ್ಕೆ ಹೋಗ್ತಾರೆ. 2008ರಲ್ಲಿ ಬಹುಶಃ ಅವ್ರು ಹೇಳ್ತಾರೆ ಸ್ವರ್ಣಯುಗ ಅಂತ ಮಾಡಿ ಧ್ಯಾನ ಕೂತ್ಕೊಂಡ್ಬಿಡ್ತಾರೆ. ಆದರೆ ಇಂದಿನ 2004ರಲ್ಲಿ ಜನರನ್ನ ಕಟ್ಕೊಂಡು ಜೀಪ್ಗಳನ್ನ ಹಾಕ್ಕೊಂಡು ಊರಲ್ಲಿ ನಾವು ಹಣ ಹಂಚಲ್ಲ ಹೆಂಡ ಕುಡ್ಸಲ್ಲ ಅಂತ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿ ಗೆದ್ದು ಬರ್ತಾರೆ. 2008ರಲ್ಲಿ ಧ್ಯಾನ ಕೂತ್ಕೊಂಡ್ಬಿಡ್ತಾರೆ. ಅದು ಜನ ಅದೇನಾಯಿತು. ಮತ್ತು ನನಗೂ ಗೊತ್ತಾದ ವಿಚಾರ ಏನಂದರೆ ಒಂದು ಸ್ವಲ್ಪ ಒಳಜಾತಿ ರಾಜಕಾರಣ ಆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಒಡೆದು ಒಂದಷ್ಟು ಬೇರೆ ಹೋಗಿದ್ದು ಹಲವಾರು ಕಾರಣಗಳು. ಅದಾದಮೇಲೆ ಅವರು ಹಲವಾರು ಸಂದರ್ಭಗಳಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಆದರೆ ಬೇರೆ ಇವತ್ತಿನ ಸಂದರ್ಭದಲ್ಲಿ ಅದನ್ನೇ ಅವರು ಹೇಳ್ತಾರೆ, ಯಾಕೆ ನಮ್ಮಂಥವ್ರು ಗೆಲ್ಲೋದಕ್ಕಾಗ್ತಾ ಇಲ್ಲ ಅಂತ.